संप्रदायज्ञं संयमीन्द्रं सदाश्रयं सत्सरं सच्चिदानन्दं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः। अजीहि भगवो ब्रह्म पूर्वापरा परिज्ञानमजाते परिदीपकम् जायमानाद्धि वै धर्मात् कथं पूर्वं न गृह्यते पूर्वापरा परिज्ञानम् अजाते परिदीपकम् जायमानाद्धि वै धर्मात् कथं पूर्वं न गृह्यते। ಪೂರ್ವಾಪರ ಗೊತ್ತಾಗದೇ ಇರೋದು ಅಂದ್ರೆ ಈ ಧರ್ಮಾಧರ್ಮಕ್ಕೂ ಶರೀರಕ್ಕೂ ಯಾವುದು ಮೊದಲು ಯಾವ್ದು ಆಮೇಲೆ ಗೊತ್ತಾಗದೇ ಇರೋದು ಇದೆಯಲ್ಲ, ಇದು ಏನು ಸೂಚನೆ ಮಾಡುತ್ತೆ ಅಂದ್ರೆ ಇದು ಹುಟ್ಟಿಲ್ಲ ಅನ್ನೋದನ್ನ ಹೇಳುತ್ತೆ. ಯಾವ್ದು ಮೊದಲು ಯಾವ್ದು ಆಮೇಲೆ ಅಂತ ಎರಡಕ್ಕೂ ಗೊತ್ತಿಲ್ಲ ಅಂದ್ರೆ, ಎರಡು ಮೊದಲಾಗ್ಬೋದು ಎರಡು ಆಮೇಲೆ ಆಗ್ಬೋದು ಅಂದ್ರೆ ಅದು ಎರಡು ಹುಟ್ಟಿದ್ದಲ್ಲ, ಹುಟ್ಟಿಸೋವಂಥದ್ದಲ್ಲ. ಯಾಕಂದ್ರೆ ಹುಟ್ಟಿದ ಇದೆ ಧರ್ಮ ಅಂದ್ರೆ ವಸ್ತು ಹುಟ್ಟಾ ಇದ್ರೆ ಹುಟ್ಟಿಸುವಂಥದ್ದು ಯಾಕೆ ತಾನೇ ಗೊತ್ತಾಗದೇ ಇರುತ್ತೆ. ಕಥಂ ಪೂರ್ವ ನಗರಿಸಿದೆ. ಗಡಿಗೆ ಹುಟ್ಟಾ ಇದ್ರೆ ಗಡಿಗೆ ಕಾರಣ ಗೊತ್ತಾಗದೇ ಇರುತ್ತಾ? ಗಡಿಗೆ ಕಾರಣ ಮಣ್ಣು ಗೊತ್ತಾಗೇ ಇರುತ್ತೆ. ಆಭರಣ ಹುಡ್ತಾ ಇದ್ರೆ ಇದು ಉಪಾದಾನ ಕಾರಣ ಹೇಳ್ತಿರೋದು. ಆಭರಣ ಹುಡ್ತಾ ಇದ್ರೆ ಆಭರಣ ಕಾರಣ ಗೊತ್ತಾಗದೇ ಇರಲ್ಲಪ್ಪ. ಈ ಪುಣ್ಯ ಪಾಪ ಹುಡ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಗೊತ್ತಾಗಲ್ಲ. ಅಂದ್ರೆ ಶರೀರ ಹುಡ್ತಾ ಇದೆ ಅದಕ್ಕೆ ಕಾರಣ ಗೊತ್ತಾಗಲ್ಲ ಅಂದ್ರೆ ಅದು ಹೆಂಗಾಗತ್ತೆ? ಜಾಯಮಾನ ಧರ್ಮ, ಹುಟ್ಟುತ್ತಿರುವ ಧರ್ಮದಿಂದ ವಸ್ತುವಿನಿಂದ ಪೂರ್ವಂ ನಗೃಹ್ಯತೆ ಕಥಂ, ಹಿಂದಿನ ಗೊತ್ತಾಗಲ್ಲ ಅಂತ ಅಂತಿನಿಂದ ಅದು ಹೆಂಗ ಗೊತ್ತಾಗದೇ ಇರುತ್ತೆ? ಗೊತ್ತಾಗಲ್ಲ ಅಂದ್ರೆ ಹುಟ್ಟಿಲ್ಲ ಅನ್ನೋ ಅಷ್ಟೇ. ಮತ್ತೆ ಇದೆಯಲ್ಲ ಧರ್ಮ ಇದೆಯಲ್ಲ, ಶರೀರ ಇದೆಯಲ್ಲ ಅಂದ್ರೆ ಹೌದು ಇದೇನು ತೋರ್ತಾ ಇದೆ ವಿಜ್ಞಾನದಿಂದ. ಇದೇನೋದಕ್ಕೆ ಏನು ಡೆಫಿನೇಷನ್ನು, ಇದೇನಕ್ಕೆ ಏನಪ್ಪ ಲಕ್ಷಣ, ಇದೇನೋದಕ್ಕೆ ತೋರೋದೋ, ಇದೇನೋದಕ್ಕೆ ಫೀಲಿಂಗ್ ಆಗೋದೋ, ಇದೇನೋದಕ್ಕೆ ಅರ್ಥಕ್ರಿಯಾಕಾರಿತ್ವವೋ, ಯಾವುದು ಡೆಫಿನೇಷನ್ ಇದೇನೋದಕ್ಕೆ ತೋರೋದು? ಇದೇನಕ್ಕೆ ಡೆಫಿನೇಷನ್ ಅಂದ್ರೆ ಹಗ್ಗದ ಹಾವು ತೋರುತ್ತೆ, ಆಕಾಶ ನೀಲಿ ತೋರುತ್ತೆ, ಅದನ್ನ ತೋರೋದಲ್ಲ, ಇದೇನಕ್ಕಾಗಲ್ಲ. ಇನ್ನು ಫೀಲಿಂಗ್ ಆಗೋದು ಅಂತಂದ್ರೆ ಏನೇನೋ ಫೀಲಿಂಗ್ ಆಗುತ್ತೆ, ದೆವ್ವ ಭೂತ ಪಿಶಾಚಿ ಫೀಲಿಂಗ್ ಆಗುತ್ತೆ, ಅದು ಇದೆ ಅಂತ ಆಗುತ್ತಲ್ಲ, ಅದೆಲ್ಲ ಫೀಲಿಂಗ್ ಅಲ್ಲ, ಇದೆ ಅಂತ ಅನ್ನೋಕ್ಕಾಗಲ್ಲ. ಅಥವಾ ಅರ್ಥಕ್ರಿಯಾಕಾರಿತ್ವ ಅಂತಂದ್ರೆ ಸ್ವಪ್ನದಲ್ಲೂ ಎಲ್ಲ ಅರ್ಥಕ್ರಿಯಾಕಾರಿತ್ವ ಆಗಿರುತ್ತೆ. ಕಲಸದಲ್ಲೂ ಊಟ ಮಾಡಿದ ಹೊಟ್ಟೆ ತುಂಬತ್ತೆ, ನೀರು ಕುಡಿದಾಗ ಬಾಯಾರಿಕೆ ಹೋಗಿರುತ್ತೆ, ಅನ್ ಮಾತ್ರ ನಿಜ ಅನ್ನೋಕ್ಕಾಗತ್ತನ. ಎಚ್ಚರದಲ್ಲೂ ಸುಳ್ಳಿನಿಂದ ನಿಜವಾದ ಪ್ರಯೋಜನ ಆಗೋದು ಕಂಡಿದೆ. ಹಾವು ಕಚ್ಚೇ ಇರಲ್ಲ, ಹಾವು ಕಚ್ಚಿದು ಹೆದರ್ಕೊಂಡು ಸಾಯೋದುಂಟು ಹೆದರಿಕೆಯಿಂದ. ಹಾಗೆ ಇನ್ನೇನೋ ಇದು ಮಾಡಿ ನೀರಿನ ಇಂಜೆಕ್ಷನ್ ಕೊಟ್ಬಿಟ್ಟು ಇಂಜೆಕ್ಷನ್ ಕೊಟ್ಟೆ ಇದು ಮಾಡಿ ಜ್ವರ ವಾಸಿ ಆಗ್ಬೋದು. ಇಂಜೆಕ್ಷನ್ ಏನು ಇಲ್ಲೇ ಇರಲ್ಲ, ಬರೀ ನೀರು. ಹೀಗೆ ಅರ್ಥಕ್ರಿಯಾಕಾರಿತ್ವಲ್ಲ, ಸತ್ಯಕ್ಕೆ ಏನು ಡೆಫಿನೇಷನ್ ಅಲ್ಲ. ಸತ್ಯಕ್ಕೆ ಡೆಫಿನೇಷನ್ ಯಾವುದೋ? ಎಂದೆಂದಿಗೂ ಯಾವ ಕಾಲಕ್ಕೂ ಯಾವ ದೇಶಕ್ಕೂ ಯಾವ ವಸ್ತುಗೂ ಚೇಂಜ್ ಆಗದೆ ಇರೋದೇ ಸತ್ಯ. ಈ ಡೆಫಿನೇಷನ್ನ ಶಂಕರಾಚಾರ್ಯರು ಅಲ್ಲದೆ ಇನ್ಯಾರು ಗೊತ್ತು ಮಾಡಿಲ್ಲ. ನಮಗೆ ಗೊತ್ತಾಗೋ ಹಾಗೆ ಶಂಕರಾಚಾರ್ಯರಿಗೂ ಅವ್ರ ಗುರುಗಳು ಪ್ರಾಚೀನ ಕಾಲದಲ್ಲಿ ಬಂದಿರಬಹುದು, ಹಿಂದಿ ಹೃದಯ ಇದ್ದದನ್ನು ಹೇಳಿದ್ದಾರೆ ಅಂತಲ್ಲ. ಭಗವಂತ ಹೇಳಿದ ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಅದೇ ಡೆಫಿನೇಷನ್ನು. ಯಾವುದು ಯಾವತ್ತಿಗೂ ಇರುವಂಥದ್ದೋ ಅದಕ್ಕೆ ಇಲ್ಲದಿರುವಿಕೆ ಆಗೋಲ್ಲ, ಯಾವುದು ಯಾವತ್ತಿಗೂ ಇಲ್ಲದ್ದೋ ಅದು ಯಾವುದಕ್ಕೂ ಇರುವಿಕೆ ಇಲ್ಲ ಅನ್ನೋ ಅದೇ ಅರ್ಥ ಅದಕ್ಕೆ. ಸದಸತ್ತಿಗೆ ಡೆಫಿನೇಷನ್ ಅದೇ. ಹಾಗಾಗಿ ಅದರ ಮೇಲೆ ಶಂಕರಾಚಾರ್ಯರು ಸತ್ತು ಅಸತ್ತಿನ ಡೆಫಿನೇಷನ್ ಹೇಳಿದ್ದಾರೆ. ಅದನ್ನ ಇಟ್ಕೊಂಡ್ರೆ ಆ ಡೆಫಿನೇಷನ್ನು ಪರಮಾರ್ಥ ಸ್ವರೂಪಕ್ಕೆ ಒಂದಕ್ಕೆ ಹೊಂದೋದು. ಆತ್ಮವಸ್ತುವಿಗೆ, ಬ್ರಹ್ಮಸ್ವರೂಪಕ್ಕೆ, ಪರಮಾರ್ಥ ತತ್ವಕ್ಕೆ ಅದು ಒಂದಕ್ಕೆ ಇರುವಿಕೆ ಹೊಂದತ್ತೆ. ಇನ್ಯಾವುದಕ್ಕೂ ಇರುವಿಕೆ ಹೊಂದಲ್ಲ. ಎಲ್ಲವೂ ಫಾಲ್ಸ್, ಎಲ್ಲವೂ ಬರೀ ತೋರಿಕೆ. ನೀವು ಪರ್ಸೆಪ್ಷನ್ ಅಂತೀರೋ ಇಲ್ಯೂಷನ್ ಅಂತಿರೋ ಅದು ನೀವು ಬಿಟ್ಟಿದ್ದು. ನನ್ನ ಪ್ರಕಾರ ಎಲ್ಲ ಇಲ್ಯೂಷನ್ ಅಂದ್ರೆ ಸರಿಯಾಗಲ್ಲ, ಪರ್ಸೆಪ್ಷನ್ ಅನ್ನೋಣ, ಅದು ವಾಸಿ ತೋರಿಕೆಯಿಂದ ಇಟ್ಕೊಳ್ಳಿ ನೀವೇ. ಎಲ್ಲ ಪರಮಾರ್ಥ ಒಂದೇ ಸತ್ಯ, ಆತ್ಮಸ್ವರೂಪ ಒಂದೇ, ಅದು ಯಾವತ್ತೂ ಅಚ್ಚಳಿಯದೇ ಇರತಕ್ಕದ್ದು. ಯದೇತದ್ ಹೇತುಫಲಯೋ ಪೂರ್ವಾಪರ ಅಪರಿಜ್ಞಾನ ತಚ್ಚೈತದ್ ಅಜಾತೇ ಪರಿದೀಪಕಂ ಅವಬೋಧಕಮಿತ್ಯರ್ಥ. ಯಾವ ಈ ಹೇತು ಫಲಗಳಿಗೆ, ಧರ್ಮಾಧರ್ಮಕ್ಕೂ ಶರೀರಕ್ಕೂ ಅಂತ, ಹೇತು ಕೂಡ ಧರ್ಮ, ಫಲ ಕೂಡ ಶರೀರ. ಇದಕ್ಕೆ ಯಾವುದು ಪೌರ್ಯ ಯಾವುದು ಅಪರ
ಪೂರ್ವೇ ಭವ ಪೌರ್ಯಂ ಪೌರ್ಯಂ, ಅಪರೇ ಭವಂ ಆಪರ್ಯಂ. ಅಪರಂ ಅಂತ ಆಪರ್ಯ ಇಲ್ಲ, ಪೌರ್ವಾಪರ್ಯ ಅಪರ್ಯ ಇದೆ, ಅಪರಸ್ಯ ಭಾವ ಅಪರ್ಯ ಇದೆ. ಪೂರ್ವಾಪರ್ಯ ಪೂರ್ವಾಪರ. ಈ ಧರ್ಮಾಧರ್ಮಕ್ಕೂ ಶರೀರಕ್ಕೂ ಪೂರ್ವಾಪರ ಪರಿಜ್ಞಾನ ಇಲ್ಲ, ಗೊತ್ತಾಗೋಲ್ಲ ಅಂತಂದ್ರೆ ಇನ್ನೊಂದು ಭಾಷೆಯನ್ನು ಹೇಳೋದಾದ್ರೆ ಹುಟ್ಟಿಲ್ಲ ಅನ್ನೋದನ್ನ ಈ ರೀತಿ ಹೇಳ್ತಾ ಇದೀಯಾ. ಎರಡು ಹುಟ್ಟಿಲ್ಲ ಅಂತಂದ್ರು, ಅದೆರಡಕ್ಕೆ ಕಾರಣ ಗೊತ್ತಾಗಲ್ಲ ಅಂತಂದ್ರು, ಹಿಂದೆ ಮುಂದೆ ಗೊತ್ತಾಗಲ್ಲ ಅಂತಂದ್ರು, ಎಲ್ಲ ಸಿನಾನಿಮ್ಸೆ, ಎಲ್ಲ ಪರ್ಯಾಯ ಪದವೆ, ಗ್ಯಾಪ್ ಇಟ್ಕೊ. ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಹುಟ್ಟಿಲ್ಲ ಅಂತ ಗೊತ್ತಾಗಲ್ಲ ಆಮೇಲೆ ಇನ್ನೆಂತದ ಇಲ್ಲ ಅಂತನೋ. ಧರ್ಮಾಧರ್ಮವೂ ಇಲ್ಲ, ಶರೀರವೂ ಇಲ್ಲ, ಮತ್ತೆ ಕಾಣ್ತಾ ಇದೆಯಲ್ಲ, ಫೀಲಿಂಗ್ ಆಗ್ತಾ ಇದೆಯಲ್ಲ, ಅದಕ್ಕೆ ಅವಿದ್ಯೆ ಹೆಸರು. ಅವಿದ್ಯೆಯಿಂದ ಆಗ್ತಾ ಇಲ್ಲ, ಮತ್ತೇನು ಆಗ್ತಾ ಇದೆ ಅನ್ನೋದೇ ಅವಿದ್ಯೆ. ನಾವು ಅದನ್ನು ಒಪ್ಕೊಳ್ಳಲ್ಲ. ಅವಿದ್ಯೆಯಿಂದ ಆಗ್ತಾ ಇದೆ ಅಂತ. ರೊಟ್ಟಿ ಹಿಟ್ಟಿಂದ, ಅಕ್ಕಿ ಹಿಟ್ಟಿಂದ ರೊಟ್ಟಿ ಮಾಡ್ತಾರೆ, ಗೋಧಿ ಹಿಟ್ಟಿಂದ ಚಪಾತಿ ಮಾಡ್ತಾರೆ. ನನಗೆ ಅವಿದ್ಯೆಯಿಂದ ಆಗಿದೆ ಅನ್ಕೊಂಡಿದೀವಿ, ಅವಿದ್ಯೆಯಿಂದ ಆಗಿಲ್ಲ. ಆಗಿದೆ ಅನ್ನೋದೇ ಅವಿದ್ಯೆ, ಆಗ್ತಾ ಇದೆ ಅನ್ನೋದೇ ಅವಿದ್ಯೆ. ಅವಿದ್ಯೆ ಬಿಟ್ಟಿದ್ದಕ್ಕೆ ಯಾವ ಇದೂ ಇಲ್ಲ, ಎವಿಡೆನ್ಸು ಇಲ್ಲ. ನಿಜವಾಗಿ ಆಗೇ ಇಲ್ಲ, ಬಂದೇ ಇಲ್ಲ, ನಡೆದೇ ಇಲ್ಲ. ಅವಾಗಲೂ ಅಜಾದ್ಯವಾದ ಪರಮಾರ್ಥ ಸತ್ಯವೇ ಪರಮಾರ್ಥ ಒಂದೇ. ಎಷ್ಟೇ ತಿನ್ಕಾಡಿ ಕುಪ್ಪಳಿಸಿ ಏನೇ ಮಾಡಿ ಅದು ಬಿಟ್ಟು ಇನ್ನೊಂದು ಇಲ್ಲವೇ ಇಲ್ಲ. ಎಷ್ಟೇ ಏನು ಮಕ್ಕಳಾಗಿಲ್ಲ ಅಂತಂದು ಇಷ್ಟೇ, ನನ್ನ ಎಲ್ಲ ಕಲ್ಪನೆ. ಮಾಡ್ತಿರೋದು ಕಲ್ಪನೆ, ಆಗ್ತಿದೆ ಅನ್ನೋದು ಕಲ್ಪನೆ. ಏನು ಆಶ್ಚರ್ಯ ಮಾಡೋದು ಅದೇನು ನಿಜ ಅಲ್ಲ, ಏನು ಫಲ ಅದು ನಿಜ ಅಲ್ಲ. ಇದನ್ನು ವ್ಯವಹಾರಕ್ಕೆ ಇಟ್ಕೋಬೇಕಷ್ಟೆ. ಎಲ್ಲ ಕೋಡ್ಪಾದ ಪ್ರಕಾರ ನ ಕಶ್ಚಿತ್ ಜಾಯತೆ ಜೀವ ಸಂಭವೋಸ್ಯ ನ ವಿದ್ಯತೆ. ಅದೇ ಹೊಡೆದ, ಹೊಂದೋದೇ ಇಲ್ಲ ಅಂದ್ಬಿಟ್ರು, ಹುಟ್ಟು ಹೊಂದೋದೇ ಇಲ್ಲ. ಜಾಯಮಾನೋ ಹಿ ಚೇತ್ ಧರ್ಮ ಗೃಹ್ಯತೆ. ಕಥಂ ತಸ್ಮಾತ್ ಪೂರ್ವಂ ಕಾರಣಂ ನ ಗೃಹ್ಯತೆ. ಧರ್ಮ ಜಾಯಮಾನ ಗೃಹ್ಯತೆ ಚೇತ್. ಧರ್ಮ ಅಂದ್ರೆ ಪದಾರ್ಥ. ಪದಾರ್ಥವು ಹುಟ್ಟುತ್ತಾ ಇರೋದು ಕಂಡು ಬಂದ್ಬಿಟ್ರೆ, ಕಾಣ್ತಾ ಇದೆ ಕಣ್ರಿ, ಹುಟ್ತಾ ಇರೋದು ಗೊತ್ತಾಗ್ತಿದೆ ಅಂತಂದ್ರೆ ಅದಂಗೆ ಕಾರಣ ಗೊತ್ತಾಗದೆ ಇರುತ್ತೆ. ಬಂದಿದೆ ಗೊತ್ತಾಗುತ್ತೆ ಅಂತೆ, ಕಾರಣ ಗೊತ್ತಿಲ್ವಂತೆ. ಅದಂಗೆ ಜ್ವರ ಬಂದಿದೆ ಗೊತ್ತಂತೆ, ಜ್ವರ ಕಾರಣ ಗೊತ್ತಿಲ್ವಂತೆ. ಇದೇನು ಅರ್ಥ? ಜ್ವರ ಬಂದಿದೆ, ಜ್ವರ ಕಾರಣವೂ ಗೊತ್ತಾಗ್ಲೇಬೇಕು. ಕಾರಣ ಏಕಾಂತವಾಗಿ ಒಂದೇ ಆಗ್ಬೇಕು ಅಂತ ಇಲ್ದೇನೆ ಇರ್ಬೋದು. ಕೆಲವು ಸಲ ಕರೋನಾ ಅಂದ ಜ್ವರ ಬರ್ಬೋದು, ಕೆಲವು ಇನ್ ಬೇರೆ ಡಸ್ಟ್ ಅಲರ್ಜಿಯಿಂದ ಜ್ವರ ಬರ್ಬೋದು, ಇನ್ನೇನೋ ಆಹಾರ ವೈಪರೀತ್ಯ ಜ್ವರ ಬರ್ಬೋದು. ನಮ್ಮೊಳಗೇನೆಯೇ ಕ್ಯಾನ್ಸರು ಇನ್ನೊಂದು ಹೆಚ್ಚಾಗಿ ಜ್ವರ ಬರ್ಬೋದು. ಏನು ಮಾಡ್ಬೋದು? ಜ್ವರಕ್ಕೆ ನಿಮಿತ್ತ ಅನೇಕ ಇರ್ಬೋದು, ಅದು ನಿಮಿತ್ತವಿಲ್ಲದೆ ಬಂದಿದೆ ಅಂತಂದ್ರೆ ಒಪ್ಕೊಳಕ್ಕಾಗಲ್ಲ. ಕಾರ್ಯಕ್ಕೆ ಎಫೆಕ್ಟಿಗೆ ಕಾಸ್ ಇಲ್ಲ, ಕಾರಣ ಇಲ್ಲ ಅಂದ್ರೆ ಇದು ಹೊಂದಲ್ಲ. ಧರ್ಮ ಜಾಯಮಾನ ಗೃಹ್ಯತೆ ಅಂತ ಒಪ್ಕೊಂಡ್ರೆ, ಧರ್ಮ ಪದಾರ್ಥ, ಪದಾರ್ಥ ಹುಟ್ಟಾ ಇರೋದು ಗೊತ್ತಾಗ್ತಾ ಇದೆ ಅಂದ್ರೆ ಅದು ಹೆಂಗಯ್ಯ ಕಾರಣ ಗೊತ್ತಾಗದೇ ಇರುತ್ತೆ, ಪೂರ್ವ ಹೆಂಗಯ್ಯ ಗೊತ್ತಾಗದೇ ಇರುತ್ತೆ. ಗೊತ್ತಾಗ್ತಿಲ್ಲ ಅಂದ್ರೆ ಗೊತ್ತಾಗ್ತಾ ಇದೆ ಸುಳ್ಳು. ಪದಾರ್ಥ ಹುಟ್ಟಾ ಇದೆ ಅಂದ್ರೆ ಕಲ್ಪನೆ, ಕಲ್ಪನೆಯಿಂದ ಹುಟ್ಟಿದಂತೆ ಆಗ್ತದೆ. ಧರ್ಮವೂ ಕಲ್ಪನೆ, ಶರೀರವೂ ಕಲ್ಪನೆ. ಇವಾಗ ಹೇಳಪ್ಪ, ಎರಡೂ ಕಲ್ಪನೆ ಅಂತ ಆದ್ಮೇಲೆ ಇದ್ರಲ್ಲಿ ಮೊದಲು ಯಾವುದು ಆಮೇಲೆ ಯಾವುದು? ಬಂಜೆ ಮಗನು ಮೊಲದ ಕೊಂಬಿನಿಂದ ಆಕಾಶ ಪುಷ್ಪ ಹಿಡ್ಕೊಂಡು ಬಿಸಿ ಕುದಿಯ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇದ್ರಲ್ಲಿ ಮೊದಲು ಯಾವುದು ಆಮೇಲೆ ಯಾವುದು? ಮುಂಚೆ ಸ್ನಾನ ಮಾಡಿದ್ನ, ಮುಂಚೆ ಮೊಲದ ಕೊಂಬು ಹಿಡ್ಕೊಂಡು ಹೋದ್ನ, ಮುಂಚೆ ಭಜೆ ಮಗ ಇದ್ನ, ಮುಂಚೆ ಆಕಾಶ ಹೂವು ಬಿಡ್ಕೊಂಡ. ಬಿಸಿಲು ಕುದಿಯ ನೀರು ಸ್ನಾನ ಮಾಡಿ ಮೊಲದ ಕೊಂಬನ್ನು ಹಿಡ್ಕೊಂಡು ಆಕಾಶ ಹೂವನ್ನು ಮುಡ್ಕೊಂಡು ಬಂಜೆ ಮಗ ಹೋಗ್ತಾ ಇದ್ದಾನೆ ಅಂದ್ರೆ ಇದ್ರಲ್ಲಿ ಪೌರಾಪರ್ಯ ಯಾವುದು? ಮುಂಚೆ ಯಾವುದು ಆಮೇಲೆ ಯಾವುದು? ಇಲ್ಲದ ನಾಲ್ಕಕ್ಕೆ ಮೊದಲು ಆಮೇಲೆ ಅಂತ ಬರುತ್ತೆ. ಕಲ್ಪನೆ ಅಷ್ಟೆ. ಅಷ್ಟೇ ಈ ಪ್ರಪಂಚವೆಲ್ಲ ಥರೋಲಿ ರಾಂಗ್. ಎಂಟೈರ್ ಇಲ್ಲವೇ ಇಲ್ಲ. ಪ್ರಪಂಚವೂ ಇಲ್ಲ, ಪದಾರ್ಥವೂ ಇಲ್ಲ, ಯಾವುದೂ ಇಲ್ಲ. ಇರೋದೆಲ್ಲ ಏಕಮೇವಾದ್ವಿತೀಯ ಬ್ರಹ್ಮ ಒಂದೇ. ಅವಶ್ಯಂ ಹಿ ಜಾಯಮಾನಸ್ಯ ಗ್ರಹೀತ್ರಾ ತಜ್ಜನಕಂ ಗೃಹೀತವ್ಯಂ. ಯಾವನು ಹುಟ್ಟುತ್ತಾ ಇರೋದನ್ನ ಹಿಡಿತಾ ಇದ್ದಾನೋ, ಅರಿತಾ ಇದ್ದಾನೋ. ಗ್ರಹೀತ ಅಂದ್ರೆ ಕೈಯಿಂದ ಅಲ್ಲ, ಬುದ್ಧಿಯಿಂದ. ಹುಟ್ಟುತ್ತಾ ಇರೋದನ್ನ ಯಾವಾತನು ಅರಿತಾ ಇದ್ದಾನೋ, ಅರ್ಥ ಮಾಡ್ಕೋತಾ ಇದ್ದಾನೋ, ಅವನು ಅದಕ್ಕೆ ಜನಕನನ್ನು ಹಿಡಿಲೇಬೇಕು, ಕಾರಣವನ್ನು ಹಿಡಿಲೇಬೇಕು. ಅವನು ಕಾರಣವನ್ನು ಗೊತ್ತಾಕೋದೇ ಹೋದ್ರೆ ಬರೀ ಕಾರ್ಯ ಗೊತ್ತಾಗತ್ತೆ ಅಂದ್ರೆ, ಅದು ಒಂದು ವಾಕ್ಯ ಇದೆ ಸುತ್ತಮದಲ್ಲಿ, ಕಾರ್ಯಂತು ಗೃಹ್ಯಮಾಣಂ ಇದಂ ಬ್ರಹ್ಮಣ ಸಂಬದ್ಧಂ
ಪ್ರಧಾನೇನ ಅನಗೃಹ್ಯತೆ ಅಂತಿದೆ. ಕಾರ್ಯಮಾನಂತೂ ಗೃಹ್ಯಮಾನ ಅಂತ ಹೇಳಿದ್ದಾರೆ. ಕಾರ್ಯ ಗೊತ್ತಾಗುತ್ತೆ, ಕಾರಣ ಗೊತ್ತಾಗಲ್ಲ ಅಂತ. ಅಲ್ಲ, ಆ ವಿಷಯವೇ ಬೇರೆ. ಇದು ಜಗತ್ ಕಾರಣವನ್ನು ಹೇಳುವಾಗ ಜಗತ್ ಸಿಗತ್ತೆ, ಜಗತ್ ಗೊತ್ತಾಗ್ತಾ ಇದೆ, ಜಗತ್ ಕಾರಣ ಗೊತ್ತಾಗಲ್ಲ ಅಂತ ಇದ್ದಾರೆ ಭಾಷ್ಯಕಾರರು. ಜಗತ್ ಕಾರಣ ಪ್ರಧಾನವ, ಪರಮಾಣುವ, ಪರಬ್ರಹ್ಮವ ಅಂತ ಕೇಳಿದ್ರೆ ಅದನ್ನ ಶ್ರುತಿ ಮಂತ್ರೇನ ಉತ್ಪ್ರೇಕ್ಷಿತವಾಗಿ ಶಕ್ಯ ಬಂದ್ಬಿಟ್ರು. ಶ್ರುತಿ ಹಿಡಿಯೋದೇನು ಉತ್ಪ್ರೇಕ್ಷೆ ಮಾಡೋಕ್ಕೂ ಆಗಲ್ಲ ಅಂದ್ರು. ಮತ್ತೆ ನೀವೇ ಹೇಳಿದ್ರಲ್ಲ ಕಾರ್ಯ ಸಿಗ್ತಾ ಇದ್ದು ಕಾರಣ ಗೊತ್ತಾಗಲ್ಲ ಒಪ್ಕೊಂಡ್ಬಿಟ್ರಲ್ಲ ಅಂದ್ರೆ ಆ ವಿಷಯ ಬೇರೆ. ಅಲ್ಲಿ ನಿಜವಾಗಿ ನೀನೇ ಕಾರಣ. ಶ್ರುತಿ ಜ್ಞಾಪಕ ಮಾಡ್ಕೊಡ್ತಾ ಇದೆಯಾ ಹೊರತು ಜಗತ್ತಿಗೆ ಕಾರಣ ನೀನಲ್ಲದೆ ಇನ್ನೊಬ್ರು ಯಾರು ಅದಕ್ಕೆ ಬರಲ್ಲ. ಮೃತ ಭಗವಂತ ಜಾತಸಿಹಿ ಧ್ರುವಮೂರ್ತಿ ಹೇಳಿದಾನೋ ಇಲ್ವಾ? ಮತ್ತೆ ನಜಾಯಿತೆ ಮೃತ ಹೆಂಗೆ ಹೇಳ್ಬಿಟ್ಟ? ಹುಟ್ಟಿದನು ಸಾಯ್ತಾನೆ, ಸತ್ಯನ ಹುಟ್ಟಾನೆ ಹೇಳಿದಾನೋ ಇಲ್ವಾ? ಮತ್ತೆ ಅವನು ತಸ್ಮಾತ್ ಯುದ್ಧಸ್ವ ಭಾರತ ಹೇಳಿದಾನೋ ಇಲ್ವಾ? ಅದನ್ನ ತಸ್ಯ ಕಾರ್ಯ ನೈವೇದ್ಯತೆ ಹೆಂಗೆ ಹೇಳ್ಬಿಟ್ಟ? ಗೀತೆಯಲ್ಲಿ ಎಷ್ಟು ವಿರೋಧ ಇದೆ. ಕೃಷ್ಣ ಒಂಥರ ಏನೋ ಭಾಂಗು, ಇದು ಇದನ್ನ ಅದೇನಂತಲ್ಲ ಅದಕ್ಕೆ ಅಲ್ಲ ಅದಕ್ಕೆ ಹೇಳ್ತಾರ ಅದನ್ನೇನು ತಿಂದ್ಬಿಟ್ಟು ಗೀತೆ ಉಪದೇಶ ಮಾಡಿರ್ಬೇಕು. ಇಲ್ಲದೆ ಗೀತೆ ಹಿಂಗೆ ಎರ್ರಾಬಿರಿ ಹೇಳ್ತಿರ್ಲಿಲ್ಲ. ತಸ್ಮಾತ್ ಯುದ್ಧಸ್ವ ಭಾರತ ಅಂದ, ತಸ್ಯ ಕಾರ್ಯ ನೈವೇದ್ಯತೆಯಿಂದ. ಆತ್ಮ ಹುಟ್ಟೋದಿಲ್ಲ ಸಾಯೋದಿಲ್ಲ ಅಂದ, ಹೊತ್ತವನಿಗೆ ಹುಟ್ಟಿದ ಸಾವು ಉಂಟು ಅಂತಂದ. ಆಮೇಲೆ ಸರ್ವಧಾನ ಪರಿತ್ಯಜ್ಯ ಮಾಮೇಕಂ ಶರಣಕುಂದ. ಆಮೇಲೆ ಯಥೇಚ್ಛಿಸಿ ತಥಾಕುರು ಅಂದ. ಏನು ಯಥೇಚ್ಛಿಸಿ ತಥಾಕುರುದು ಅಂತಾನೆ, ಮಾಮೇಕಂ ಶರಣಭಜ ಅಂತಾನೆ, ಮನ್ಮಮಾಮ ಮದ್ಭಕ್ತಂದ. ನೀನೇನು ಮಾಡೋಲ್ಲ ಅಂತ. ನಾನು ಎಲ್ಲಾ ಪಾಪವನ್ನು ಬಿಡಿಸ್ತೀನಿ. ಅಹಂತ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಇಂದ ನಾದತ್ತೆ ಕೃಷಿ ಪಾಪಂ ಅಂತ ಅಂದ. ಏನೇ ಇದು? ಯಾರ ಪಾಪವನ್ನು ತಗೊಳ್ಳ ಅಂತಂದ. ನಾನು ಅಹಂತ ಪಾಪ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಇಂದ. ಏನಯ್ಯ ನೀನು? ಏನು ಭಾಂಗಿನ್ ತಿನ್ಬಿಟ್ಟು ಮಾತಾಡ್ತಿದ್ಯೋ? ಗಾಂಜಾ ತಿನ್ಬಿಟ್ಟು ಮಾತಾಡ್ತಾ ಇದೀಯೋ ಅಂತ ಹೇಳಿ ನನ್ನ ಹತ್ರ ಒಬ್ರು IAS ನಟರಾಜನ್ ಅವರು ಆ ಮಡ್ರಾಸಿನ ಬಂದು ಪ್ರಶ್ನೆ ಮಾಡಿದ್ರು. ಅದಕ್ಕಂದ್ರೆ ಸ್ವಾಮಿ ನೀ ಹಿಂದೆ ಪ್ರಶ್ನೆ ಮಾಡಿದೆ, ಈ ಪ್ರಶ್ನೆ ಮಾಡಿ ಬೇಗ ಉತ್ತರ ಕೊಡಕ್ಕಾಗಲ್ಲ, ಕೂತ್ಕೊಳ್ಳಿ ಅಂದೆ. ಏನು? ಅಧ್ಯಾರೋಪಾಪವಾದ ಅಂತ ಪದ ಕೇಳಿದೀರಾ ಅಂದ. ಹಾಗಂದ್ರೆ ಅಂದ್ರು. ಅಧ್ಯಾರೋಪಾಪವಾದ ಅಂತ ವೇದಾಂತ ಶಾಸ್ತ್ರದಲ್ಲಿ ಬಳಸ್ತಾರಪ್ಪ. ಸಂಪ್ರದಾಯದಲ್ಲಿ ಒಂದೊಂದನ್ನು ಇಟ್ಕೊಂಡು ಅವನನ್ನು ಉಪದೇಶ ಮಾಡ್ಬೇಕಾಗತ್ತೆ. ಯಾವ ಲೆವೆಲ್ವರೆಗೆ, ಯಾವ ಹಂತದಲ್ಲಿ ಹೇಗೆ ಉಪದೇಶ ಮಾಡೋದು ಅಂತ ಇದ್ದೇ ಇರುತ್ತೆ. ನಾಗತ್ತೆ ಕಶ್ಯಚಿತ್ ಪಾಪ ಅನ್ನೋದು ಪರಮಾರ್ಥ ದೃಷ್ಟಿಯಿಂದ. ವ್ಯವಹಾರ ದೃಷ್ಟಿಯಿಂದ, ಭಕ್ತರ ದೃಷ್ಟಿಯಿಂದ ಅಹಂತ ಸರ್ವ ಪಾಪೇಭ್ಯೋ ಮೋಕ್ಷ ಉಂಟು ಅಂದೆ. ನೀವು ಪ್ರಪಂಚ ವ್ಯವಹಾರ ಒಪ್ಕೊಂಡ್ರೆ ಪರಮಾತ್ಮ ಅದಕ್ಕೆ ಲಾರ್ಡ್ ಹೌದೇ ಹೌದು. ಪ್ರಪಂಚವನ್ನೇ ಒಪ್ಪೋದೇ ಹೌದೇ, ಲಾರ್ಡು ಅಲ್ಲ. ಈ ಈಶಿತವ್ಯ ಇಟ್ಕೊಂಡ್ರೆ ಅವನು ಈಶ್ವರ. ಈ ಜಗತ್ತೇ ಹೇಳಿದ್ರೆ ಅವನು ಈಶ್ವರನೂ ಅಲ್ಲ. ಹಾಗೆ ನಾನು ಹುಟ್ಟಿದ್ದೀನಿ ಅಂತಾನೆ ನೀನು ಸಾಹಿತ್ಯ ಸತ್ಯ ಹುಟ್ಟಲೇಬೇಕು. ಆ ದೃಷ್ಟಿಯಿಂದ ಜಾತಸಿ ಧ್ರುವಮೂರ್ತಿ. ತತ್ವದ ಹಾಕಿ ಹೇಳಿದ್ರೆ ನಜಾಯಿತೆ ಮ್ರಿಯತೆವ. ಎರಡು ದೃಷ್ಟಿಕೋನ ಬೇರೆ ಬೇರೆ ಇದೆಯಪ್ಪ. ನೀನು ಹಂಗೆ ಎಲ್ಲವನ್ನೂ ಅವಿಯಲ್ ಮಾಡ್ಕೊಂಡ್ಬಿಟ್ಟು ಅರ್ಥ ಮಾಡುದಂದ್ರೆ ಹಂಗೆ ಅರ್ಥ ಮಾಡ ಅವಿಯಲ್ ಅಲ್ಲ ಇದು. ಎಲ್ಲ ಕಲಬರಿಕೆ ಮಾಡ್ಕೊಂಡು ಅರ್ಥ ಹೇಳೋದಲ್ಲ. ಎಲ್ಲ ಪ್ರಕರಣ ಭೇದ ಮಾಡ್ಕೋಬೇಕು, ಕಾಂಟೆಕ್ಸ್ಟ್ ಭೇದ ಮಾಡ್ಕೋ, ಆಮೇಲೆ ಇದು ಶ್ರುತಿಲಿಂಗ ವಾಕ್ಯ ಪ್ರಕರಣ ಮಾಡ್ಕೋಬೇಕು. ಹಾಗಿಲ್ದೇನೆ ಇದಕ್ಕೆ ಅರ್ಥ ಹೇಳಕ್ಕಾಗಲ್ಲ. ಅದು ಓ ಹೀಗೆಲ್ಲ ಇದೆಯಾ ಅಂದ್ರು. ಇದೇ ಇರೋದು ಅಂತಂದೆ. ನೀವು ಮೀಮಾಂಸಾ ಶಾಸ್ತ್ರ ಕೇಳಿದೀರೋ ಅಂದೆ. ಕೇಳಿದ್ದೀನಿ ಅಂದ್ರು. ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರು. ಅಲ್ಲಿ ಏನ್ ಹೇಳಿದೆ ನಂಗೆ ಗೊತ್ತಿಲ್ಲ, ಶಬ್ದ ಕೇಳಿದ್ದೀನಿ ಅಂದ್ರು. ಅಲ್ಲಿ ಪ್ರಕರಣ, ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತಾವಧಿ, ಅರ್ಥಾಪತ್ತಿ, ಅಪೂರ್ವತಾ ವಿಧಿ, ಉಪಕ್ರಮೋಪಸಂಹಾರೋ ಅಭ್ಯಾಸೋ ಅಪೂರ್ವತಾ ವಿಧಿ ಅಂತ ಹೇಳಿ ಈ ನಿಯಮ ಇದೆ. ಆ ಕ್ರಮದಲ್ಲಿ ಅರ್ಥ ಮಾಡ್ತಾರೆ. ಶ್ರುತಿಲಿಂಗ ವಾಕ್ಯ ಪ್ರಕರಣ ಸ್ಥಾನಮಾಖ್ಯ ಅಂತ ಹೇಳಿ ಲಿಂಗ ದರ್ಶನ ಇದೆ. ಆ ಪ್ರಕಾರ ಹೋಗ್ಬೇಕಪ್ಪ. ಅದು ಇದ್ರಲ್ಲಿ ನಮ್ಗೆ ಗೊತ್ತಿಲ್ಲ ಅಂತ. ಗೊತ್ತಿದ್ದ ಮೇಲೆ ನೀವು ಆಕ್ಷೇಪಣೆ ಮಾಡಬಾರ್ದು. ಆಕ್ಷೇಪಣೆ ಮಾಡ್ಬೇಕಾದ್ರೆ ಗೊತ್ತು ಮಾಡ್ಕೊಂಡು ಆಕ್ಷೇಪಣೆ ಮಾಡ್ಬೇಕು. ಗೊತ್ತಾಯ್ತು, ತಪ್ಪಾಯ್ತು ಸ್ವಾಮಿ, ತಪ್ಪಾಯ್ತು. ನೀವು ತಪ್ಪಾಯ್ತು ಅನ್ನೋದು ದೊಡ್ಡದಲ್ಲ. ನೀವು ಕೃಷ್ಣನ್ ಬೈತಾ ಇದ್ದೀರಾ, ನಮ್ಗದು ಬೇಜಾರಾಯ್ತು. ನನ್ನನ್ನು ಬೈದು ಪರವಾಗಿರ್ಲಿಲ್ಲ, ನಾನು ಒಪ್ಕೊಳ್ತಿದ್ದೆ. ನೀವು ಪರಮಾತ್ಮನೇ ಬೈದು ಬಿಟ್ರೆ ನಾವು ಹೆಂಗ್ ಸಹಿಸ್ಕೋಕ್ಕಾಗತ್ತೆ? ಅದೆಲ್ಲ ತಪ್ಪು, ಹಂಗೆಲ್ಲ ಮಾಡಬೇಡಿ. ಯಾವತ್ತೂ ಅಷ್ಟೇ ಅರ್ಥ ಮಾಡ್ಕೊಂಬಿಟ್ಟು ಹೇಳ್ಬೇಕು ಅಂತಂದೆ. ಆಯ್ತು ಸ್ವಾಮಿ, ತಪ್ಪಾಯ್ತು, ಸರಿ ಹಾಗಾದ್ರೆ. ಅಷ್ಟು ಗೊತ್ತಾಯ್ತಲ್ಲ ಬುದ್ಧಿವಂತ. ಜಾಯಮಾನಸ್ಯ ಧರ್ಮಸ್ಯ ಜಾಯಮಾನಸ್ಯ ಗ್ರಹೀತ. ಧರ್ಮವು ಹುಟ್ಟಾ ಇರುವಂಥದ್ದನ್ನು ಯಾವ ಗ್ರಹಣೆ ಮಾಡ್ತಾನೋ ಅವನು ಅದರ ಜನಕನನ್ನು ಅಂದ್ರೆ ಕಾರಣವನ್ನು ಅವಶ್ಯವಾಗಿ ಗ್ರಹಣೆ ಮಾಡಲೇಬೇಕು. ಜನ್ಯಜನಕಯೋ ಸಂಬಂಧಸ್ಯ ಅನಪೇತತ್ವ. ಜನ್ಯಜನಕರಿಗೆ ಸಂಬಂಧ ಬಿಟ್ಟೋಗಿಲ್ಲ ಅಂದ್ರೆ ಹಾಗಾದ್ರೆ ಜಗತ್ತಿಗೂ ಜನಕ ಸಂಬಂಧ ಸಿಗತ್ತಾ? ಇದೇ ಪ್ರಶ್ನೆ ನಿಮಗೆ ಹಾಕಿದ್ರ ಸೂತ್ರದಲ್ಲಿ ನೀವೇನಂದ್ರಿ? ಕಾರ್ಯಮಾತ್ತಂತೂ ಗೃಹ್ಯಮಾಣಂ ಅಂತಂದ್ರಿ, ಕಾರಣ ನಗೃಹ್ಯತೆ ಅಂದ್ರೆ ನೀವು ಹೇಳಕ್ಕೆ ಅಧಿಕಾರ ಉಂಟು.
ನಾನು ಹೇಳಿದ್ರೆ ತಪ್ಪು ಅಂತ ಕೊಂಶುಂಠ ನಮ್ಮನ್ನು ಬೈತೀರ. ಹೆಂಗಿದ್ದೀರಾ ನೀವು ಅಂದ್ರೆ ಎಲ್ಲ ಶಶು ನಿಗ್ಗಚ್ಚಿ ಹೋಗ್ತಿವತ್ತು. ಆ ಸೊಸೆ ಆ ಭಿಕ್ಷುಕರನ್ನ ಹೋಗಪ್ಪ ಮುಂದಿನ ಮನೆಗೆ ಅಂತಂದ್ರೆ ಅತ್ತೆ ಬಂದು ಬೈತಾಳೆ, ಏಯ್ ಬರ ಇಲ್ಲಿ ಅಂದ. ಏನು ಯಾಕ ಹೋಗ್ತಾ ಇದ್ದ? ಇಲ್ಲ ನಿಮ್ಮ ಅಮ್ಮ ಅವರು ಇಲ್ಲ ಭಿಕ್ಷೆ ಇಲ್ಲ ಹೋಗುತ್ತ. ಯಾರು ಹೇಳಿ ಅವ್ರಿಗೆ ಅಧಿಕಾರ ಕೊಟ್ಟಿರೋದು? ಅವ್ರಿಗೆ ಅಧಿಕಾರ ಇಲ್ಲ ಹೋಗುತ್ತ ಹೇಳಕ್ಕೆ ಬಾ ಅಂದ. ಸರಿ ಕೊಡ್ತಾ ಇದ್ರು. ಮತ್ತೆ ಬಂದ ಭಿಕ್ಷುಕ. ಈಗ ನಾನು ಹೇಳ್ತೀನಿ ಹೋಗು. ಅಮ್ಮ ಅವಳೇ ಹೇಳಿದಲ್ಲ ಹೋಗುದು. ಇಲ್ಲ ಅವ್ಳಿಗೆ ಹೋಗುದು ಹೇಗೂ ಅಧಿಕಾರ ಇಲ್ಲ. ನಾನು ಈ ಮನೆ ಯಜಮಾನ್ತಿ, ನಾನು ಇವಾಗ ಹೇಳ್ತಿದ್ದೀನಿ, ಇವಾಗ ಹೋಗು ಕೊಡಲ್ಲ. ಅಯ್ಯೋ ಗ್ರಹಚಾರವೇ, ಹಂಗಾಯ್ತಲ್ಲ. ಅವ್ರು ಹೇಳಿದ್ರೆ ತಪ್ಪು ಅಂತೀರಾ, ಅದನ್ನ ನೀವೇ ಹೇಳ್ತೀರಾ. ಈ ಹೆಂಗಿದ್ದೀರಾ ಅಂದ್ರೆ ಈ ಶಂಕರಾಚಾರ್ಯರು ಬಹಳ ಪಂಡಿತರು, ಪ್ರಕಾಂಡ ಪಂಡಿತರು. ಹೆಂಗ್ ಬೇಕಾದ್ರೆ ಆಯಾ ಸಂದರ್ಭ ತಕ್ಕ ಹಾಗೆ ನಮ್ಮ ವಿಶ್ವ ವತ್ಸಂ ಕೇಳಿ ವತ್ಸಂ ಕತ್ತೆ ಹೇಳ್ತಾಳೆ. ಹೌದು ಕೊಟ್ಟು ಶಂಕರಾಚಾರ್ಯರು ಯಾವ್ಯಾವ ಹೇಗೆ ಬೇಕಾ ಟೆಸ್ಟ್ ಪೇಪರ್ ಹೇಳ್ಬಿಡ್ತಾರೆ, ನಮ್ಮ ಬಾಯಿ ಮುಚ್ಚಿಸ್ಬಿಡ್ತಾರೆ. ಏನು ಮಾಡಿದಲ್ಲ. ಜ್ಞಾನಿಗಳಿಗೆ ಸರ್ವತೋಮುಖವಾಗಿ ಅರ್ಥವಾಗತ್ತೆ ವೇದ. ಹಾಗಾಗಿ ಅವ್ರು ಅರ್ಥ ಮಾಡುದು ಒಪ್ಪರು. ಸರ್ವ ವೇದ ನಿಷೇಧತಿ. ಆಮೇಲೆ ವೇದಾತ್ಮಲಾಭೋ ಅನುಜ್ಞಾಸ ನಿಷೇಧೋ ಅತತ್ ಸ್ವಭಾವತಃ. ವೇದಾತ್ಮಲಾಭೋ ಅನುಜ್ಞಾಸ ನಿಷೇಧೋ ಅತತ್ ಸ್ವಭಾವತಃ. ಅದು ಅದರ ಉತ್ತರ ಸಿಕ್ಕಿಲ್ಲ. ಅದು ಹೇಳಿದಲ್ಲ, ಸುಷುಪ್ತವಜ್ಜಾಗೃತಯೋ ನ ಪಶ್ಯತಿ ದ್ವೈಂತ ಪಶ್ಯನ್ನಪಿ ತದ್ವಯತ್ತತಃ ತಥಾಚ ಪಶ್ಯನ್ನಪಿ ನಿಷ್ಕ್ರಿಯಶ್ಚಯ ಸಾತ್ಮವಿನ್. ಓದ್ಕೊಂಡು ಆಮೇಲೆ ನೋಡಿದ್ಯಾ ಹೋಗಿ? ತಥಾಪಿ ತಥಾಚ ಪಶ್ಯನ್ನಪಿ ನಿಷ್ಕ್ರಿಯತ್ವತಃ ನಿಷ್ಕ್ರಿಯಶ್ಚಯ ವಾ ತಥಾಪಿ ಪಶ್ಯನ್ನಪಿ ನಿಷ್ಕ್ರಿಯಶ್ಚಯ ಸಾತ್ಮವಿನ್. ಉತ್ತರಾರ್ಧ ನಿಲ್ತಾನಿಲ್ಲ ತಲೆಯಲ್ಲಿ, ಯಾಕೋ ಏನೋ ಪೂರ್ವಾರ್ಧ ನಿಂತು ಬಿಟ್ಟಿದೆ, ಉತ್ತರಾರ್ಧ ನಿಲ್ತಾನೆ ಇಲ್ಲ. ಊರ್ ಹೋಗ್ತಾ ಇದೆ, ಯಾಕೋ ಗೊತ್ತಿಲ್ಲ. ನಿಲ್ಲಲ್ಲ ಅಂತಾರೆ. ಜನ್ಯ ಜನಕಗಳಿಗೆ ಸಂಬಂಧವು ಬಿಟ್ಟೋಗಿಲ್ಲವಾದ್ದರಿಂದ ನೀವು ಹುಟ್ಟುತ್ತಾ ಇದೆ ಅಂತ ಒಪ್ಕೊಂಡ್ರೆ ಹುಟ್ಟಿಸೋನನ್ನು ನೀವು ಹೇಳಬೇಕು. ಅದು ಗೊತ್ತಾಗಲ್ಲ ಅಂದ್ರೆ ಹುಟ್ಟಿಲ್ಲ ಅಂತ ಹೇಳು ಒಂದು ಗೌರವ. ತಸ್ಮಾತ್ ಅಜಾತಿ ಪರಿದೀಪಕಂ ತರಿತ್ಯರ್ಥ. ಆದರೆ ಹುಟ್ಟಿಲ್ಲ ಅನ್ನೋದನ್ನು ತೋರಿಸುತ್ತೆ. ಧರ್ಮಾಧರ್ಮವೂ ಹುಟ್ಟಿಲ್ಲ, ಶರೀರವೂ ಹುಟ್ಟಿಲ್ಲ ಅನ್ನೋದನ್ನು ತೋರಿಸುತ್ತೆ ನಿನ್ನ ವಾದ. ಎರಡೂ ಫಾಲ್ಸ್, ಎರಡು ತೋರಿಕೆ, ಕಲ್ಪನೆ ಅಂತ ಆಗತ್ತೆ. ಒಪ್ಪೋದಿನ ಯಾವ್ದು ಸುಳ್ಳು ಯಾವ್ದು ನಿಜ? ಧರ್ಮ ಸುಳ್ಳು, ಶರೀರ ಸುಳ್ಳು? ಎರಡು ಹೆಂಗೆ ಸುಳ್ಳು ಆಗುತ್ತೆ? ಎರಡು ಸುಳ್ಳು ಆಗಲ್ಲ. ಸುಳ್ಳು ಒಂದೇ ತರ. ಎರಡು ಸುಳ್ಳು ಇದೆಯಾ? ಎರಡು ಸುಳ್ಳು ಆಗುತ್ತೆ. ಧರ್ಮ ಇಲ್ವಾ? ಪುಣ್ಯ ಪಾಪ ಇಲ್ವಾ? ಶರೀರ ಇಲ್ವಾ? ನೀನಕ್ಕೆ ಹಂಗಿದೆ, ಇವನಕ್ಕೆ ಹಿಂಗಿದ್ದಾನೆ. ಅಂಬದು ಧರ್ಮ ಸುಳ್ಳು ಅಂತೀಯಾ? ನೀನಕ್ಕೆ ಹಂಗಿದೆ, ಇವನಕ್ಕೆ ಹಿಂಗಿದ್ದಾನೆ, ಅವನಕ್ಕೆ ಹಂಗಿದ್ದಾನೆ. ನಾವು ತುಕೊಡಿಸ್ತಲ್ಲ ಯಾಕೆ ಪಾಠದಲ್ಲೇ? ಧರ್ಮ ಅಂತ ಅದಕ್ಕೂ ಏನ ತುಕೊಡ್ಸೋಕ್ಕೂ ಧರ್ಮ ಕಾಣೋಣ. ಮತ್ತೇನ ಆಸಕ್ತಿ ಇದೆಯಲ್ಲ? ತುರಿಕೆ ಅಂತ ಅದಕ್ಕೂ ತೂಕಡಿಸ್ಬೇಕು ತಮ್ಮ. ತೂಕಡಿಕೆ ನಾನು ಕೆರ್ತ ತೂಕಡಿಕೆಗೆ ಅದಕ್ಕೆ ಸಂಬಂಧ ಏನು? ಅಷ್ಟ ತೂಕಡಿಕೆ ಕಾರಣ ಏನು ಕೇಳಿದೆ? ಧರ್ಮ ಅಂದ ಅಲ್ಲ ಅಂದು ಮತ್ತೆ ನಿದ್ದೆ ಬರುತ್ತೆ ಅಷ್ಟೆ. ಆರೋಗ್ಯ ಇಲ್ಲ, ತಾಮಸ, ನಿದ್ದೆ ಕಮ್ಮಿ ಆಗಿದೆ, ಏನು ಅರ್ಥವಾಗಬೇಕು, ನಿದ್ದೆ ಬರುತ್ತೆ. ನಮ್ಮ ಮನೆ ಚೆನ್ನಾಗಿ ನಿದ್ದೆ ಬರೋಣ ಬಿಟ್ಕೊಡು, ಭಾಳ ಚೆನ್ನಾಗಿ ಕಣ್ಣು ಕೆಂಪ ಬರುತ್ತೆ. ವೇದಾಂತ ಇದೆಯಲ್ಲ ಒಳ್ಳೆ ಭಾಂಗು. ಇದಷ್ಟೇ ನ ಜಾಯತೆ. ಈ ಕಾರಣದಿಂದ ಏನು ಹುಟ್ಟಲ್ಲ ಕಣ. ಯಾವ ಕಾರಣ? ಸತೋ ವಾ ಪರತೋ ವಾಪಿ ನ ಕಿಂಚಿತ್ ವಸ್ತು ಜಾಯತೆ. ಸದಸದ್ವಾಪಿ ನ ಕಿಂಚಿತ್ ವಸ್ತು ಜಾಯತೆ. ಸ್ವತಃ ವಾ ಪರತಃ ವಾ ಅಪಿ ನ ಕಿಂಚಿತ್ ವಸ್ತು ಜಾಯತೆ. ಸತ್ ಅಸತ್, ಸತ್ ಅಸತ್, ವಾ ಅಪಿ ಅಲ್ಲ ಸತ್ ಅಸತ್ ಸದಸತ್ ವಾ ಸದಸತ್ ವಾ ಅಪಿ ನ
ಕಿಂಚಿತ್ ವಸ್ತು ಜಾಯತೆ. ಹುಟ್ಟುವ ವಸ್ತು ತನ್ನಿಂದಲೂ ಹುಟ್ಟಲ್ಲ, ಮತ್ತೊಂದು ಹುಟ್ಟಲ್ಲ ಅಂತ. ಗಡಿಗೆಯಿಂದ ಹುಟ್ಟತ್ತ, ಮಣ್ಣಿಂದ ಹುಟ್ಟತ್ತ? ಗಡಿಗೆಯಿಂದ ಹುಟ್ಟಲ್ಲ, ಮಣ್ಣಿಂದ ಹುಟ್ಟಲ್ಲ ಅಂತ ಇಲ್ಲ. ಏನ್ ಮಣ್ಣಿಂದ ಹುಟ್ಟಿದೆ ಅಂದ್ರೆ ಏನಾಗಿದೆ? ಮಣ್ಣಿಗಿಂತ ಬೇರೆ ಏನಾಗಿದೆ ಗಡಿಗೆಲೆ? ಆಕಾರ ನಿನ್ನ ಚಂದ, ಅಲ್ಲೇ ಚಂದ, ಅಲ್ಲಿ ಮಣ್ಣಾಕಾರವೇ ಇದೆ. ಮಣ್ಣಾಕಾರ ಬಿಟ್ಟು ಹೋಗಿದ್ಯಲ್ಲೇ, ಪುಡಿ ಇಲ್ಲನಲ್ಲೇ. ಕೊಟ್ಟು ಪುಡಿ ತೋರಿಸುತ್ತ ಅಲ್ಲ, ಯಾವ ಪುಡಿ ಅಲ್ಲಿ ಇದೆಯೋ ಇಲ್ಲದೆ ಕುಟ್ಟಿದ್ದ ಪುಡಿ ಆಗ್ತಿತ್ತ, ಅಲ್ಲಿ ಇಲ್ಲದೆ ಹೋಗಿದ್ರೆ ನೀವು ಕೂತ್ಕೊಂಡೆ ನಿಂತ್ಕೊಂಡ್ರೆ ಹೇಳ್ತೀಯಾ? ಈ ಕೂತ್ಕೊಂಡೆ ಬೇರೆ ಆಕಾರ, ನಿಂತ್ಕೊಂಡೆ ಬೇರೆ ಹುಟ್ಟಿದ್ಯಾ ಬಿಟ್ಟಿದ್ಯಾ? ಮತ್ತೆ ಆಕಾರ ಬದಲಾಗ್ಬಿಟ್ರೆ ಹುಟ್ಟಾಗ್ಬಿಡುತ್ತಾ? ಮಲ್ಕೊಂಡವನು ಒಂದು, ಕೂತ್ಕೊಂಡವನು, ನಿಂತ್ಕೊಂಡವನು ಇನ್ನೊಬ್ಬನ ಆಗ್ತಾನ? ಏನ್ ಸರ್ ಮಟ ಪಂಚ ಮಡಿಸಿಟ್ಟ ಒಂದು ಅದ್ರ ಬೇರೆ ಹುಟ್ಟು ಬಂದ್ಬಿಡಿದ್ಯಾ? ಮತ್ತೆ ಹುಟ್ಟಿದ್ದು ಶಬ್ದಕ್ಕೆ ಅರ್ಥ ಏನು? ಹುಟ್ಟು ಒಂದು ಏನು? ಜಾಯತೆ ಅಂದ್ರೆ ಅರ್ಥ ಏನು? ತಿಪ್ಪದ. ಕೇಳಿಪ್ಪ ನಮ್ಮ ರಮೇಶಿಗೆ ಅನ್ಮ್ಯೂಟ್ ಮಾಡ್ರಿ, ರವೀಂದ್ರನ್ ಧ್ಯಾನ ಮಾಡಿ ಒಂದ್ ನಿಮಿಷ. ಗುರುಗಳೇ, ಇದು ನಮ್ಮಲ್ಲಿ ಒಂದು 2 ಟೈಪ್ಸ್ ಆಫ್ ಟ್ರೂತ್ ಇದೆ ಗುರುಗಳೇ. ಒಂದು ರಿಲೇಟಿವ್ ಟ್ರೂತ್, ಇನ್ನೊಂದು ಟ್ರೂತ್ ಅಂತ ಅಬ್ಸಲ್ಯೂಟ್ ಟ್ರೂತ್. ಸೊ ಇದರಲ್ಲಿ ಅಬ್ಸಲ್ಯೂಟ್ ಟ್ರೂತ್ ನ ಬಂದು ಒಂದು ಜೀವನದಲ್ಲಿ ಬಂದು ಯಾವ ತರ ಅದನ್ನ ಇದು ಮಾಡ್ಬೋದು ಗುರುಗಳೇ? ನಿಮ್ ಸ್ವರೂಪ ಕಂಡಿಡಿಬಹುದು. ಬೇರೆಯವರಲ್ಲಿ ಹೆಂಗ್ ಕಂಡಿಡಿಬಹುದು ಅದನ್ನ? ಸುಳ್ಳೆಲ್ಲ ಬಿಟ್ರೆ ಕಂಡಿಡ್ಬೋದು. ಸುಳ್ಳಲ್ಲಿ ಇದ್ದ ಕಂಡುಹಿಡಿಯಕ್ಕಾಗಲ್ಲ, ಸುಳ್ಳೆಲ್ಲ ಬಿಟ್ರೆ ಕಂಡುಹಿಡಿಬಹುದು. ಅಬ್ಸಲ್ಯೂಟ್ ಟ್ರೂತ್ ಕಂಡು ಸುಳ್ಳ ನಾನು ಅದನ್ನ ಬಿಟ್ರೆ ಅಬ್ಸಲ್ಯೂಟ್ ಟ್ರೂತ್ ಸಿಗತ್ತೆ ನಿಮ್ಗೆ. ಅಲ್ಲ, ಅಬ್ಸಲ್ಯೂಟ್ ಟ್ರೂತ್ ಆತರ ಒಂದು ನಮ್ಮ ಜೀವನದಲ್ಲಿ ಒಂದು ಕಂಡುಹಿಡಿಯಕ್ಕೆ ತುಂಬಾ ಕಷ್ಟ ಅಲ್ವಾ ಗುರುಗಳೇ? ಅದೇ ಕಂಡುಹಿಡಿತಿರೋದು ಎಲ್ಲೂನು. ಅಬ್ಸಲ್ಯೂಟ್ ಟ್ರೂತ್ ಎಲ್ಲವನ್ನೂ ಕಂಡುಹಿಡಿತಾ ಇರೋದಿಲ್ಲ, ಅದು ಕಂಡುಹಿಡಿಸ್ಕೊಳ್ಳಲ್ಲ. ಅಬ್ಸಲ್ಯೂಟ್ ಟ್ರೂತ್ ಕಂಡುಹಿಡಿಯಕ್ಕೆ ತುಂಬಾ ಇದು ಬೇಕಲ್ಲ ಗುರುಗಳೇ? ಬೇಕಲ್ಲ. ಅದೇ ನೋಯರೇ ಹೊರತು ಅದು ನೋನ್ ಆಗಲ್ಲ. ಅಬ್ಸಲ್ಯೂಟ್ ಟ್ರೂತ್ ನೋಯರು, ಅದನ್ನ ನೋನ್ ಮಾಡ್ತೀರಾ? ಅಬ್ಸಲ್ಯೂಟ್ ಟ್ರೂತ್ ನಿಮ್ ಸ್ವರೂಪ, ನೀವೇ ಆಗಿರೋದು. ಯು ಕಾಂಟ್ ಫೈಂಡ್ ಇಟ್. ಅದೇ ಫೈಂಡರ್ ಎಲ್ಲಕ್ಕೂ. ಫೈಂಡರ್ ಹೆಂಗ್ ಫೈಂಡ್ ಮಾಡ್ತೀರಾ? ಅಬ್ಸಲ್ಯೂಟ್ ಟ್ರೂತ್ ಇದೆಯಲ್ಲ, ಅದೇ ಸರ್ವಕ್ಕೂ ಫೈಂಡರು. ಇದಂ ಸರ್ವ ಏನು ಏನೇದಂ ಸರ್ವಂ ವಿಜಾನಾತಿ. ಏನೇದಂ ಸರ್ವಂ ವಿಜಾನಾತಿ ಇದೆಯಲ್ಲ, ಅದನ್ನ ಅಬ್ಸಲ್ಯೂಟ್ ಟ್ರೂತ್ ಅನ್ನ ಯು ಕಾಂಟ್ ಫೈಂಡ್ ಇಟ್. ಏನ್ ಮಾಡಿದ್ರು ಹುಡ್ಕಕ್ಕಾಗಲ್ಲ. ಅದು ಕಣ್ಣು ನೀವೇ, ಅದು ನಿಮ್ ಸ್ವರೂಪ. ಬೆಂಕಿಗೆ ಬಿಸಿಯನ್ನು ಕಂಡುಹಿಡಿಬೇಕು, ಏನ್ ಮಾಡ್ಬೇಕು? ಬೆಂಕಿಗೆ ಬಿಸಿ ಅನುಭವ ಆಗ್ಬೇಕು. ಏನ್ ಮಾಡ್ಬೇಕು? ಬೆಂಕಿ. ಸಕ್ಕರೆಗೆ ಸಿಹಿ ಅನುಭವ ಆಗ್ಬೇಕು, ಏನ್ ಮಾಡ್ಬೇಕು? ಸ್ವರೂಪಸ್ಯ ಅನಪಾಯಿತ್ವ. ಅದೇ ಮಾಡಿದ್ರು ಕಂಡುಹಿಡಿಸ್ಕೊಳ್ಳಲ್ಲ. ಕಂಡುಹಿಡಿಸ್ಕೊಂಡ್ರೆ ಸ್ವರೂಪ ಆಗಲ್ಲ, ಅದು ಅನಾತ್ಮ ಆಗತ್ತೆ. ಆಯ್ತಾ? ಬಂತ ಆನ್ಸರ್ ಸಿಕ್ತಾ? ವಿ ಶಲ್ ಗೋ ಫರ್ದರ್. ಆಯ್ತು, ಒಂದೇ ಮಾತಿಗೆ ಮೌನ ಆಗ್ಬಿಡ್ತೀರಲ್ರಿ ರಮೇಶ್, ಯಾಕ್ರಿ ಇದಾಗ್ಬಿಡ್ತೀರ? ಅದೇ ಗುರುಗಳೇ, ಎಕ್ಸ್ಪೀರಿಯನ್ಸ್ ಆಗ್ಲಿ ಗುರುಗಳೇ, ಆಮೇಲೆ ನಾ ಮಾತಾಡ್ತೀನಿ. ಅಯ್ಯೋ, ಅದು ಎಕ್ಸ್ಪೀರಿಯನ್ಸ್ ಆಗೋಲ್ಲ. ಅದೇ ಎಕ್ಸ್ಪೀರಿಯನ್ಸ್, ಅದು ಎಕ್ಸ್ಪೀರಿಯನ್ಸ್ ಆಗೋಲ್ಲ. ಎಕ್ಸ್ಪೀರಿಯನ್ಸ್ ಆಗ್ಬಿಟ್ರೆ ಅದು ಅನಾತ್ಮ ಆಗ್ಬಿಡುತ್ತೆ. ಅದೇ ಸರ್ ಎಕ್ಸ್ಪೀರಿಯನ್ಸ್, ಅದೇ ಎಲ್ಲಕ್ಕೂ ಮಾಡ್ಕೊತಿರೋದು. ಸ್ವತಃ ಹುಟ್ಟುವ ವಸ್ತು ಅಂತ ಏನ್ ಅನ್ಕೊಂಡಿದಿರೋ ಅದು ತನ್ನಿಂದಲೂ ಹುಟ್ಟಲ್ಲ. ಗಡಿಗೆಯಿಂದ ಹುಟ್ಟಲ್ಲ, ಆಭರಣ ಹುಟ್ಟಲ್ಲ, ಚಿನ್ನದಿಂದ ಹುಟ್ಟಲ್ಲ, ಮಣ್ಣಿಂದ ಹುಟ್ಟಲ್ಲ. ಗಡಿಗೆ ಆಭರಣ ಚಿನ್ನದಿಂದ ಹುಟ್ಟಲ್ಲ, ಮಣ್ಣು ಗಡಿಗೆ ಮಣ್ಣಿಂದ ಹುಟ್ಟಲ್ಲ. ಕಿಂಚಿತ್ ವಸ್ತು, ಹಾಗಾಗಿ ಯಾವ್ದು ಹುಟ್ಟಲ್ಲ. ಈಗ ಸತ್ತು ಅಸತ್ತಿಂದ ಹುಟ್ಟಲ್ಲ, ಅಸತ್ತು ಸತ್ತು ಹುಟ್ಟಲ್ಲ, ಸದಸತ್ತು ಹುಟ್ಟಲ್ಲ. ಸದಸತ್ವಾಪಿ ಸತ್ತು ಹುಟ್ಟಲ್ಲ, ಅಸತ್ತು ಹುಟ್ಟಲ್ಲ, ಸದಸತ್ತು ಹುಟ್ಟಲ್ಲ. ಸದಸತ್ ಸೇರಿ ಸತ್ತು ಅಸತ್ತು ಸೇರಿ ಹುಟ್ಟಿಸೋಣ ಅಂದ್ರೆ ಆಗುವಾಗಲ್ಲ. ಸತ್ತಿನ ಅಸತ್ ಹುಟ್ಲಿ, ಅಸತ್ತಿನ ಸತ್ತು ಅದು ಇನ್ನೂ ಮುಂಚೆ ಹೊಂದಲ್ಲ. ಸದ್ದೇತು ಕಾಮ ಸತ್ ಸದಸದ್ದೇತು ಗಂಧ ಸ್ವಚ್ಛ ಸದ್ದೇತು ಕನ್ನಾಸ್ತಿ ಸದ್ದೇತು ಕಾಮ ಸತ್ಕುತಃ ಬರುತ್ತೆ. ಅದಕ್ಕೆ ಬೀಜ ಇದು. ಅಜೋ ನಿತ್ಯ ಶಾಶ್ವತ. ಆಮೇಲೆ ನಿಜಾಯಿತಿ ಮೃತೇವಾ ಕದಾಚಿತ್ ನಾಯಂ ಭೂತ್ವಾ ಭೂತ್ವಾ ಭವಿತಾವಾನ ಭವತಿ, ಭೂತ್ವಾ ಅಭವಿತಾವಾನ ಭವತಿ. ಇದ್ಮೇಲೆ ಆಗುವನು ಆಗಲ್ಲ, ಇದ್ದವನು ಇಲ್ಲದವನು ಆಗಲ್ಲ, ಇಲ್ಲದ್ದು ಇದೆ ಅಂತಲೂ ಆಗಲ್ಲ. ಅಪ್ಪ
ಇಲ್ಲದಿದೆ ಅಂತ ಆಗಲ್ಲ, ಇಲ್ಲದ್ದು ಇದೇ ಅನ್ನೋದು ಇಲ್ಲ ಅಂತ ಆಗಲ್ಲ, ಇದೇ ಅನ್ನೋದು ಇದೆ ಅಂತ ಮತ್ತೆ ಹೊಸದಾಗಲ್ಲ. ಇದೇನು ಇದ್ದೇ ಇರುತ್ತೆ, ಆಗೋದೇನೋ ಹುಟ್ಟಲ್ಲ. ಹುಟ್ಟೇ ಇಲ್ಲ. ಆ ಹುಟ್ಟುನ ಪದಕ್ಕೆ ಹುಟ್ಟು ಅಡಿಸ್ಬಿಟ್ರು, ಹುಟ್ಟುನ ಪದವನ್ನೇ ಚಚ್ಚಿಬಿಟ್ರು ಅವರು. ಇಷ್ಟು ಹುಟ್ಟಿದೆ ಹುಟ್ಟಿದೇನು ಅಂತ ನಮ್ಮ ಗಟ್ಟಿಯಾದ ಭಾವನೆಯನ್ನ ಹೆಂಗ್ ಕಿತ್ತಾಕ್ತಿದೆ. ಆ ಹುಟ್ಟಿನ ಇದರಿಂದಲೇ ಎಲ್ಲ ಅನರ್ಥವಾಗ್ತಿರೋದು. ಈ ಪ್ರಪಂಚದ ಎಲ್ಲ ಅನರ್ಥಕ್ಕೂ ಹುಟ್ಟಿದೆ ಅನ್ನೋ ಬುದ್ಧಿಯೇ ಕಾರಣ. ಅದು ಬೇಕು, ಇದು ಬೇಕು. ಯಾಕೆ ಮೊಬೈಲ್ ಹುಟ್ಟಿದೆ, ಅದು ಬೇಕು. ನಾನು ಹುಟ್ಟಿದ್ದೀನಿ, ಅದು ನನ್ಗೆ ಬೇಕು. ಈ ಕಾಮಕ್ಕೆ ಹುಟ್ಟಿರೋದೇ ಕಾರಣ. ಹುಟ್ಟಿಲ್ಲ ಅಂತ ಬಿಟ್ರೆ ಕಾಮ ಬರೋದೇ ಇಲ್ಲ. ಯಜ್ಜಾಯಮಾನಂ ವಸ್ತು ಸ್ವತಃ ಪರತಃ ಉಭಯತೋ ವಾ ಸತ್ ಅಸತ್ ಹತಸದ್ವಾ ಜಾಯತೆ. ಪೂರ್ತಿ ಪೂರ್ವಾರ್ಧಕ್ಕೆ ಪೂರ್ತಿ ಉತ್ತರ ಎಲ್ಲಕ್ಕೂ ಆಗ್ಬಿಡ್ತಲ್ಲ. ಪೂರ್ವಾರ್ಧ ಉತ್ತರಾರ್ಧದಲ್ಲಿ ಪೂರ್ವಾರ್ಧ ಅಷ್ಟಕ್ಕೂ ಅರ್ಥ ಹೇಳ್ಬಿಟ್ರು. ಹುಟ್ಟುತ್ತಿರೋ ವಸ್ತು ಏನಿದೆ ಅದು ತನ್ನಿಂದ ಹುಟ್ಟಲ್ಲ, ಮತ್ತೊಂದು ಹುಟ್ಟಲ್ಲ, ಎರಡು ಸೇರಿ ಹುಟ್ಟಲ್ಲ. ಗಡಿಗೆ ಮಣ್ಣು ಸೇರಿ ಗಡಿಗೆ ಹುಟ್ಟು ಮಾಡುತ್ತಾನ, ಗಡಿಗೆಯಿಂದ ಗಡಿಗೆ ಹುಟ್ಟುತ್ತಾನ, ಮಣ್ಣಿಂದ ಗಡಿಗೆ ಹುಟ್ಟಲ್ಲ, ಮಣ್ಣಾಗೆ ಇರುತ್ತೆ. ಹಾಗಾಗಿ ತನ್ನಿಂದ ಹುಟ್ಟಲ್ಲ, ಮತ್ತೊಂದು ಹುಟ್ಟಲ್ಲ, ಎರಡು ಸೇರಿ ಹುಟ್ಟಲ್ಲ, ಎರಡು ಇಲ್ಲದೆ ಇನ್ನೊಂದ್ರಲ್ಲಿ ಹುಟ್ಟಲ್ಲ, ಮೂರನೇಂದ್ರೂ ಎರಡು ಹುಟ್ಟಲ್ಲ, ಗಡಿಗೆ ಮಣ್ಣು ಇನ್ನೊಂದ್ರೂ ಹುಟ್ಟಲ್ಲ. ಸತ್ತು ಹುಟ್ಟಲ್ಲ, ಅಸತ್ತು ಹುಟ್ಟಲ್ಲ, ಸದಸತ್ತು ಹುಟ್ಟಲ್ಲ. ಸತ್ತು ಹುಟ್ಟಬೇಕಾಗಿಲ್ಲ, ಇದ್ದೇ ಇರುತ್ತೆ. ಅಸತ್ತು ಇಲ್ಲದ್ದು ಅದು ಹುಟ್ಟಲ್ಲ, ಸದಸತ್ತು ಸೇರೋದೇ ಅಲ್ಲ, ಅದು ಹುಟ್ಟಲ್ಲ. ಏನು ಹುಟ್ಟು ಹುಟ್ಟು ಅಂತಿದ್ರೆ ಏನು ಹುಟ್ಟುತ್ತೆ? ತಲೆ ಕೆಟ್ಟೋಗ್ತದೆ. ಈ ಗೋಡಪಾದಿಂದ ಹೆಂಗ್ ಮಾಡ್ತಾರೆ ಅಂದ್ರೆ, ನಂಗೆ 10 ಕೊಟ್ಟು ದುಡ್ಡು ಕೊಡಿ, ಏನಾದ್ರು ಮಾಡ್ಕೊಳ್ಳಿ ಅಂತ 10 ಕೊಡುವ ದುಡ್ಡು ಕೊಡಿ, ಹುಟ್ಟಲ್ಲ ಅಂತ ಹೇಳ್ಕೊಳ್ಳಿ, ಹುಟ್ಟತ್ತ ಏನಾದ್ರು ಹೇಳ್ಕೊಳ್ಳಿ, ನಮ್ಗೆ ಏನಾದ್ರು ಮಾಡ್ಕೊಳ್ಳಿ, 10 ಕೊಡುವ ದುಡ್ಡು ಕೊಡಿ, ಯಾವ ಹುಟ್ಟಲ್ಲ ಅಂತ ಹೇಳ್ಕೊಳ್ಳಿ, ಏನಾದ್ರು ಹೇಳ್ಕೊಳ್ಳಿ, ನಮ್ಗೆ 10 ಕೊಡುವ ದುಡ್ಡು ಕೊಡಿ ಸಾಕು, ನೀವೇನಂತ ನೀವೇ ಇಟ್ಕೊಳ್ಳಿ. ಆ 10 ಕೊಡುವ ಸಿಗೋದಿಲ್ಲ, ಅದು ಕಲ್ಪನೆ. ಅದು ನತಸ್ಯ ಏನಾಪಿ ಪ್ರಕಾರೇಣ ಜನ್ಮ ಸಂಭವತಿ. ಅದಕ್ಕೆ ಯಾವ ರೀತಿಯಲ್ಲೂ ಜನ್ಮ ಹೊಂದ ಯಾರ ಪಾಠ ತಸ್ಯ ಅಂದ್ರೆ ಆ ಹುಟ್ಟುವಿಗೆ ಯಾವ ಪ್ರಕಾರದಲ್ಲೂ ಜನ್ಮ ಅಂತ ಹೊಂದೋದಿಲ್ಲ. ಏನೇನು ತಿಪ್ಪಲ್ಲಾಗ ಹೊರದು ಜನ್ಮ ಆಗಕ್ಕೆ ಸಾಧ್ಯ ಇಲ್ಲ, ಆಗೋದೇ ಇಲ್ಲ. ನತಾವತ್ ಸ್ವಯಮೇವ ಅಪರಿನಿಷ್ಪನ್ನಾತ್ ಸ್ವತಃ ಸ್ವರೂಪಾತ್ ಸ್ವಯಮೇವ ಜಾಯತೆ. ತಾವೊಂದು ಮೊಟ್ಟ ಬಲೆಗೆ ತಾನೇ ಅಂದ್ರೆ ಅಪರಿನಿಷ್ಪನ್ನಾತ್ ತಯಾರಾಗದೇ ಇರುವಂತಹ ವಸ್ತುವಿನಿಂದ ತಾನು ಸ್ವತಃ ಸ್ವರೂಪ ತನ್ನ ಸ್ವರೂಪದಿಂದ ತಾನೇ ಆಗತ್ತೆ ಅಂತ ಆಗೋದಿಲ್ಲ. ತಯಾರಾಗದೇ ಇರುವಂತಹ ಗಡಿಗೆ ತಾನು ಉಂಟಾಗದೇ ಇರುವಂತಹ ಗಡಿಗೆ ತಾನು ಗಡಿಗೆ ಉಂಟು ಮಾಡ್ಕೊಳ್ಳುತ್ತೆ ಅಂದ್ರೆ ಮುಂದೆ ಆಗುವಂತಹ ಗಡಿಗೆ ಉಂಟಾಗೇ ಇಲ್ಲ. ಆ ಮುಂದಾಗುವ ಕಾಲದಿಂದ ಗಡಿಗೆ ಹುಟ್ಟತ್ತೆ ಅಂತ ಮಾಡಕ್ಕಾಗಲ್ಲ. ಮುಂದೆ ಹುಟ್ಟಬೇಕದು. ಹುಟ್ಟಿಲ್ಲದೇ ಇರುವಂತಹ ಗಡಿಗೆ ತನ್ನನ್ನು ತಾನು ಹುಟ್ಟಿಸ್ಕೊಂಡ್ಬಿಡುತ್ತೆ ಅಂದ್ರೆ ಹುಟ್ಟಿ ಮೇಲೆ ಗಡಿಗೆ ಆಗುತ್ತೋ ಗಡಿಗೆ ಆದ್ಮೇಲೆ ಹುಟ್ಟತ್ತೋ? ಅಲ್ಲ, ಹುಟ್ಟೋದು ಮುಂದಿನ ಕಾಲದಲ್ಲಿ ಗಡಿಗೆ ಇಲ್ಲ. ಅದು ಇಲ್ಲದ್ದು ಏನನ್ನು ಹುಟ್ಟಿಸೋಲ್ಲ. ಇಲ್ಲದ್ದಾದ ಮುಂದಿನ ಕಾಲದಿಂದ ಗಡಿಗೆ ಹುಟ್ಟತ್ತೋ, ಗಡಿಗೆಯಿಂದ ಮುಂದಿನ ಕಾಲ ಬಂದು ಹುಟ್ಟತ್ತೋ? ಗಡಿಗೆ ಬರಬೇಕೆ ಮುಂದಿನ ಕಾಲ ಬೇಕು. ಮುಂದಿನ ಕಾಲ ಇವಾಗಿಲ್ಲ, ಇವಾಗಿರೋದು ಈಗ ವರ್ತಮಾನ. ಮುಂದಿನ ಕಾಲ ಈಗಿದ್ದಾಗ ಇಲ್ಲದೇ ಇರೋ ಕಾಲದಿಂದ ಈಗಿನ ಗಡಿಗೆ ಬರಬೇಕು ಅಂತ ಗಡಿಗೆ ಬಂದ ಮೇಲೆ ಮುಂದಿನ ಕಾಲ ಆಗತ್ತೆ ಅಂದ್ರೆ ಮುಂದಿನ ಕಾಲ ಬರದೆ ಗಡಿಗೆ ಬರೋದೇ ಇಲ್ಲ. ಮುಂದಿನ ಕಾಲ ಮುಂಚೆ ಬರುತ್ತೋ ಗಡಿಗೆ ಮುಂಚೆ ಬರುತ್ತೋ? ಗಡಿಗೆ ಬಂದ್ಮೇಲೆ ಮುಂದಿನ ಕಾಲ, ಮುಂದಿನ ಕಾಲ ಬಂದ್ಮೇಲೆ ಗಡಿಗೆನೋ? ಇಲ್ಲದ್ದಾದ ಮುಂದಿನ ಕಾಲ ಯಾವ್ದಿಲ್ಲದ್ದಾದ ಗಡಿಗೆ ಇಲ್ಲದ್ದಾದ ಮುಂದಿನ ಕಾಲದಲ್ಲಿ ಗಡಿಗೆ ಬರುತ್ತೋ, ಗಡಿಗೆ ಬಂದಿರ ಮೇಲೆ ಮುಂದಿನ ಕಾಲ ಬರುತ್ತೋ? ಈ ತರ್ಕ ಅನ್ಸುತ್ತಲ್ವಾ? ಅರ್ಥ ಆಗಲ್ವಾ? ಹೌದು, ನಾನು ಇದು ಮಾಡಿದ್ದೀನಿ. ಅವಿದು ನಮ್ಮ ಇದಿದೆಯಲ್ಲ ಗಿಡಗಳು, ಆ ಗಿಡಗಳು ಸೆಟ್ ಆಗಿ ಸಿಗ್ತಾ ಇಟ್ಕೊಂಡ್ಬಿಟ್ಟು 7-8 ಕೊಟ್ರು. ಸರಿಯಾ, ಒಂದಲ್ಲೂ ಒಪ್ಕೊಟ್ರ. ನಾಪಿ ಪರತಃ ಅನ್ಯಸ್ಮಾತ್ ಅನ್ಯ. ಹಾಗೆ ಇದರಿಂದಲೂ ಇದು ಹುಟ್ಟಲ್ಲ, ಇದರಿಂದ ಇದು ಹುಟ್ಟಲ್ಲ, ಇದರಿಂದ ಇದು ಹುಟ್ಟಲ್ಲ, ಅದು ಹೊಂದಲ್ಲ.
ಈ ಪೌಚಿಗೂ ಈ ಪೆನ್ನಿಗೂ ಕಾರ್ಯಕಾರಣ ಭಾವವೇ ಇಲ್ಲ. ಒಂದರಿಂದ ಇನ್ನೊಂದು ಹುಟ್ಟತ್ತೆ ಅಲ್ಲ. ಗಡಿಗೆಯಿಂದ ಮಣ್ಣು, ಮಣ್ಣಿನಿಂದ ಗಡಿಗೆ, ಆ ಇಂದ ತೃತೀಯ ವಿಭಕ್ತಿಗೆ ಬೇರೆ ಬೇರೆ ಎಂತ್ಕೊಂಡು ಹೇಳ್ತಿದ್ದೀರಾ, ಒಂದೇ ಎಂತ್ಕೊಂಡು ಹೇಳ್ತೀರಾ ಇಂದ ವಿಭಕ್ತಿಗೆ. ಮಣ್ಣು ಗಡಿಗೆ ಬೇರೆ ಬೇರೆ ಆದ್ರೆ ಮಣ್ಣಿಂದ ಗಡಿಗೆ ಬರಲ್ಲ. ಮಣ್ಣು ಗಡಿಗೆ ಒಂದೇ ಆದ್ರೆ ಅದನ್ನ ಹುಟ್ಟಬೇಕಾಗಿಲ್ಲ, ಹುಟ್ಟುವುದು ಕಲ್ಪನೆ ಆಗುತ್ತೆ. ಅದು ಅನ್ಯಸ್ಮಾದ್ ಅನ್ಯ, ಮತ್ತೊಂದರಿಂದಲೂ ಇನ್ನೊಂದು ಹುಟ್ಟಲ್ಲ. ನಾಪಿ ಯಥಾ ಘಟ ಪಟಃ ಪಟಾತ್ ಘಟಾಂತರ. ಹೇಗೆ ಗಡಿಗೆಯಿಂದ ಬಟ್ಟೆಗೆ ಹುಟ್ಟಲ್ಲ, ಬಟ್ಟೆಯಿಂದ ಇನ್ನೊಂದು ಬಟ್ಟೆನೂ ಹುಟ್ಟಲ್ಲ, ಅಥವಾ ಗಡಿಗೆಯಿಂದಲೂ ಬಟ್ಟೆ ಹುಟ್ಟಲ್ಲ. ಅದು ಪಟ ಅಂತ ಅಂತ ಇದ್ದಾರೆ. ಈ ಪಂಚೆಯಿಂದ ಇನ್ನೊಂದು ಪಂಚೆ ಹುಟ್ಟಲ್ಲ, ಗಡಿಗೆಯಿಂದಲೂ ಈ ಪಂಚೆ ಹುಟ್ಟಲ್ಲ. ನೋಡಿ ಭಾಷೆಗಾರರು, ಈ ಪೆನ್ನಿನಿಂದ ಪುಸ್ತಕ ಹುಟ್ಟಲ್ಲ, ಈ ಪೆನ್ನಿಂದ ಇನ್ನೊಂದು ಪೆನ್ನು ಹುಟ್ಟಲ್ಲ. ನಮ್ಗೆ ಇನ್ನೇನು ಸುಮ್ಮನೆ ತರ್ಕ ಮಾಡ್ತಿದ್ದಾರೆ, ಸುಮ್ಮನೆ ಇದು ಮಾಡ್ತಿದ್ದಾರೆ ಅಂದ್ರೆ ಇದು ಅನುಭವವನ್ನೇ ಒಂದ್ ರೀತಿ ವಿಶ್ಲೇಷಣೆ ಮಾಡ್ತಿರೋದು. ಅನುಭವ ನೋಡ್ಕೊಂಡ್ರೆ ಅನುಭವದಲ್ಲಿ ಏನು ಹುಟ್ಟೋದು ಅನ್ನೋದಿಲ್ಲ, ಕಲ್ಪನೆಯಲ್ಲಿ ಹುಟ್ಟಿದ್ದು ಅಂತ ತೋರ್ತಾ ಇದೆ. ಯಾವುದಕ್ಕೂ ಹುಟ್ಟಿಲ್ಲ ಅಂತ ಹೇಳಕ್ ಇದೊಂದು ಮೆಥಡ್ ಅಷ್ಟೇ. ಯಥಾ ನೋಭಯತಃ ವಿರೋಧ, ಎರಡರಿಂದಲೂ ಹುಟ್ಟೋದು ಇಲ್ಲ. ಎರಡರಿಂದ ಅಂದ್ರೆ ಬಟ್ಟೆ ಗಡಿಗೆ ಸೇರಿ ಇನ್ನೊಂದು ಹುಟ್ಟೋದಾಗಲಿ, ಗಡಿಗೆ ಸೇರಿ ಇನ್ನೊಂದು ಗಡಿಗೆ ಹುಟ್ಟೋದಾಗಲಿ ಯಾವುದು ಆಗಲ್ಲ. ಬಟ್ಟೆ ಗಡಿಗೆಯೂ ಸೇರಿ ಒಂದು ಹುಟ್ಟಲ್ಲ, ಬಟ್ಟೆ ಸೇರಿ ಇನ್ನೊಂದು ಬಟ್ಟೆ ಹುಟ್ಟಲ್ಲ, ಬಟ್ಟೆ ಗಡಿಗೆಯಿಂದ ಇನ್ನೊಂದು ಹುಟ್ಟೋದಿಲ್ಲ. ಅದು ನೂಲು ಬಟ್ಟೆಯಿಂದ ಇನ್ನೊಂದು ಬಟ್ಟೆ ಹುಟ್ಟಲ್ಲ, ಹಂಗಂಗೂ ಹುಟ್ಟುತ್ತೆ. ಯಥಾ ಘಟಪಟಾಭ್ಯಾಂ ಘಟಃ ಪಟೋವ ನ ಜಾಯತೆ. ಗಡಿಗೆ ಬಟ್ಟೆಯಿಂದ ಗಡಿಗೆ ಆಗಲಿ, ಗಡಿಗೆ ಬಟ್ಟೆಯಿಂದ ಬಟ್ಟೆ ಆಗಲಿ ಹುಟ್ಟಲ್ಲ. ಹೌದನ? ಆ ಫ್ಯಾನು ನಿಮ್ ಪಂಚೆಯಿಂದ ಆ ಮಗ್ಗ ಹುಟ್ಟತನ, ಆ ಗಣಪತಿ ಅದು ಫ್ಯಾನು, ಇದು ಪಂಚೆ, ಮತ್ತೆ ಯಾವ್ದು ಹುಟ್ಟತ್ತೆ ಅಂತಿದ್ಯಾ? ಹುಟ್ಟತ್ತೆ ಅಂತಿದ್ಯಲ್ಲ. ಏನ್ ಹುಟ್ಟಿದೆ ಜಗತ್ತಲ್ಲೇ? ಹುಟ್ಟೇ ಇಲ್ಲ. ಸುಮ್ಮನೆ ಹುಟ್ಟತ್ತೆ ಅಂದ್ಕೊಂಡು ಏನು. ನಾನು ಮೃದೋ ಘಟೋ ಜಾಯತೆ ಪಿತುಶ್ಚ ಪುತ್ರ. ಸಾರ್ ಯಾಕ್ರಿ ಹುಚ್ಚುಚ್ಚ ವಾದ ಮಾಡ್ತಿದ್ದೀರಾ? ಮಣ್ಣಿನ ಗಡಿಗೆ ಹುಟ್ಟಿಲ್ವೇನ್ರಿ? ತಂದೆಯಿಂದ ಮಗ ಹುಟ್ಟಿಲ್ವೇನ್ರಿ? ಏನ್ರಿ ನೀವು ಹಿಂಗ್ ಮಾತಾಡ್ತಿದ್ದೀರಾ? ಹುಟ್ಟಲ್ಲ ಅಂತ ಹೇಳಿ ಏನೋ ತಲೆ ತುಂಬ್ಕೊಂಡ್ಬಿಟ್ಟಿದ್ದೀರಾ. ನಿಮ್ ತಲೆ ಕೆಡಿಸ್ಕೊಂಡಿದ್ರೆ ನೆಲದ ನಮ್ಮ ತಲೆ ಕೆಡಿಸ್ತಾ ಇದ್ದೀರಾ ನೀವು. ನಿಮ್ಗೆ ಸರಿ ಇಲ್ಲ ನಿಮ್ ವಾದ. ಸರಿ ಅರ್ಥ ಮಾಡ್ಕೊಳ್ಳಿ. ಲೋಕದಲ್ಲಿ ಮಣ್ಣಿನಿಂದ ಗಡಿಗೆ ಹುಟ್ಟತ್ತೆ, ತಂದೆಯಿಂದ ಮಗ ಹುಟ್ಟಾನೆ, ಬೀಜದಿಂದ ಗಿಡ ಹುಟ್ಟತ್ತೆ, ಕೋಳಿಯಿಂದ ಮೊಟ್ಟೆ ಹುಟ್ಟತ್ತೆ, ಕಾಣ್ತಾ ಇದೆ. ಹುಟ್ಟಲ್ಲ ಅಂತ ಸಾಯಿಸ್ತಿದ್ರ. ಏನಾಗಿದೆ ನಿಮ್ಗೆ? ಒಪ್ಕೊಂಡು ಹುಟ್ಟಿದ್ದು ಅಂತ. ಹೌದಾ? ಮಣ್ಣಿನ ಗಡಿಗೆ ಹುಟ್ಟತ್ತಾ? ತಂದೆಯಿಂದ ಮಗ ಹುಟ್ಟಾನ? ಹೌದು, ಸತ್ಯಂ ಅಸ್ತಿ ಜಾಯತೇತಿ ಪ್ರತ್ಯಯ ಶಬ್ದಶ್ಚ ಮೂಢಾನ. ಹೌದು ಕಣೋ, ಹುಟ್ಟತ್ತೆ ಅನ್ನೋ ಶಬ್ದವು ಪ್ರತ್ಯವು ಮೂಢರಿಗೆ, ಅವಿವೇಕಿಗಳಿಗಿದೆ. ವಿವೇಕಿಗಳಿಗೆ ಆ ಶಬ್ದವೂ ಇಲ್ಲ, ಪ್ರತ್ಯವೂ ಇಲ್ಲ. ಅದೆರಡೂ ಕಲ್ಪನೆ. ಶಬ್ದ ಪ್ರತ್ಯಯ, ಜಾಯತೆ ಅನ್ನೋ ಶಬ್ದ, ಜಾಯತೆ ಶಬ್ದೋಚ್ಚಾರಣೆಯನ್ನು ಉಂಟಾಗುವ ಪ್ರತ್ಯಯ, ಮನಸ್ಸಲ್ಲಿ ಆಕಾರ, ಎರಡೂ ಮೂಢರಿಗೆ ಆಗತ್ತೆ ಹೊರತು ವಿವೇಕಿಗಳಿಗೆ ಆ ಶಬ್ದಕ್ಕೂ ಮೀನಿಂಗ್ ಇಲ್ಲ, ಪ್ರತ್ಯಯಕ್ಕೂ ಯಾವ ಅರ್ಥವೂ ಇಲ್ಲ. ಬರೀ ಕಲ್ಪನೆ, ಇಲ್ಯೂಷನ್. ಸರ್ ಸೀಯಿಂಗ್ ಅದು ಅಗ್ರೀಡ್ ಅಲ್ಲ ಗುರುಗಳೇ. ಕೋಳಿಯಿಂದ ಮೊಟ್ಟೆಯಿಂದ ಕೋಳಿ ಹುಟ್ಟತ್ತೆ, ಬೀಜದಿಂದ ಗಿಡ ಹುಟ್ಟತ್ತೆ, ಓಕೆ. ಗಡಿಗೆಯಿಂದ ಮಣ್ಣಿಂದ ಗಡಿಗೆ ಹುಟ್ಟತ್ತೆ ಅಂತ ಯಾರು ಹೇಳಿದ್ರೆ? ಯಾರು ಹೇಳಿಲ್ಲಪ್ಪ, ತಯಾರಿಸ್ತಾರೆ ಅಂತಾನೆ ಹೇಳೋದು. ಅದನ್ನ ತಯಾರು ಹುಟ್ಟೋದು ಒಂದೇ ಸಾರ್. ಕ್ವೈಟ್ ಆಗಿರ್ತೀವಿ ಅಂದ್ಬಿಟ್ಟು ತಯಾರಾಗೋದು ಬೇರೆ ಶಬ್ದ ಮಾತ್ರಕ್ಕೆ, ಅದೇನು ಹುಟ್ಟಿಕ್ಕಿದೆ ಬೇರೆ ಅಲ್ಲಪ್ಪ. ತಯಾರಾಗೋದು ಏನು? ಓ, ತಂದೆಯಿಂದ ಮಗ ತಯಾರಾಗಲ್ಲ, ತಂದೆಯಿಂದ ಮಗ ಹುಟ್ಟಾನೆ, ಮಣ್ಣಿಂದ ಗಡಿಗೆ ತಯಾರಾಗತ್ತೆ ಅಂತೀರಾ? ಏನು ಶಬ್ದಾಂತರೇಣ ನೀವ ವಿಶೇಷೋ ಜಾಯ. ಅವ್ರ ಪ್ರಶ್ನೆ ತಯಾರಾಗೋದು ಬೇರೆ, ಹುಟ್ಟೋದು ಬೇರೆ ಅಂತ ಇದ್ದಾರೆ. ಅದು ಶಬ್ದ ಬೇರೆ ಇರ್ಬೋದು, ನಾವು ಲೋಕದಲ್ಲಿ ಅನ್ಬಹುದು, ಬಳಸಿರ್ಬಹುದು. ಹುಟ್ಟೋ ಶಬ್ದವನ್ನು ಬೇರೆ ಜಾಗದಲ್ಲಿ ಬಳಸ್ತೀವಿ, ತಯಾರಾಗೋ ಶಬ್ದ ಬೇರೆ ಬಳಸ್ತೀವಿ ಅನ್ನೋದು ನಿಜ. ಆದ್ರೆ ಫಲತಃ ಅಂತತಃ ಕೊನೆಗೆ ಎಲ್ಲ ತಾತ್ಪರ್ಯ ಒಂದೇ ಆಗೋದು. ಏನೇ ಎಲ್ಲವೂ ಹುಟ್ಟೋದ್ರಲ್ಲೂ ಯಾವುದೋ ರೂಪದಲ್ಲಿ ಇದ್ದದ್ದು ಇನ್ನೊಂದು ರೂಪದಲ್ಲಿ ತೋರ್ಕೊಳ್ಳೋದನ್ನೇ ಹುಟ್ಟೋದು ಅಂತೀವಿ ನಾವೇ ಹೊರತು ಇಲ್ಲೇ ಹುಟ್ಟೋದು ಅನ್ನಲ್ಲ. ಯಾವುದೋ ಒಂದು ರೇತೋ ರೂಪದಲ್ಲೋ, ಅನ್ನ ರೂಪದಲ್ಲೋ, ಇನ್ಯಾವುದೋ ರೂಪದಲ್ಲಿ ಇದ್ದದ್ದು ಮಾರ್ಪಾಡಾಗಿ ಹೀಗೆ ಬಂತು, ಅದನ್ನೇ ಹುಟ್ಟು ಅಂತಿದ್ದೀವಿ. ಇಲ್ಲೂ ಫ್ಯಾಕ್ಟ್ರಿಲೂ ಕೂಡ ಅಸೆಂಬ್ಲಿಂಗ್ ಮಾಡಿ ಏನೋ ತಯಾರು ಮಾಡಿದ್ರು ಅಂತಂತೀವಿ. ಅಸೆಂಬ್ಲಿಂಗ್ ಮಾಡೋದಾಗಲಿ, ನಾವು ಇದನ್ನ ಮಾಡೋದು ಏನೇ ಆಗಲಿ, ಒಟ್ಟು ಮೇಲೆ ಇರೋದೇ ರೂಪಾಂತರಗೊಳ್ಳೋದು ಅಂತ ಕೊನೆಗೆ ತೀರ್ಮಾನ ಆಗತ್ತೆ.
ಎರಡೂ ತಾತ್ಪರ್ಯದಿಂದ ಒಂದೇ. ಅದನ್ನ ಹುಟ್ಟು ಒಪ್ಕೊಳಕ್ಕೆ ರೆಡಿ ಇಲ್ಲ ಗೌಡಪಾದರು, ಆಗಲ್ಲ ಅಂತಾರೆ. ನಮ್ರದು ಘಟೋ ಜಾಯತೆ ಪ್ರತಿಷ್ಠೆ. ಹೌದು, ಈ ಮೂಢರಿಗೆ ಆ ಹುಟ್ಟತ್ತೆ ಅನ್ನೋ ಶಬ್ದವು ಹುಟ್ಟತ್ತೆ ಅನ್ನೋ ಪ್ರತ್ಯಯೂ ಉಂಟು. ಆದರೆ ತಾವೇವ ಶಬ್ದ ಪ್ರತ್ಯವು ವಿವೇಕಿಭಿ ಪರೀಕ್ಷೇತೆ ಕಿಂ ಸತ್ಯಮೇವತು ಉತ ಮೃಷಾ ಇತಿ. ಆ ವಿವೇಕಿಗಳು ಅದೇ ಶಬ್ದ ಪ್ರತ್ಯಯನ್ನು ಪರೀಕ್ಷೆ ಮಾಡ್ತಾರೆ. ಹುಟ್ಟು ಅನ್ನೋ ಶಬ್ದ ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ, ಯಾವಾಗ ಬರುತ್ತೆ. ಹಾಗೆ ಹಾಗೆ ಇದು ಜಾಯ ಪ್ರತ್ಯಯ, ಆ ಪ್ರತ್ಯಯವು ಯಾವ ಅರ್ಥವನ್ನು ಇಟ್ಕೊಂಡಿದೆ, ಅದು ಇದ್ದದ್ದನ್ನು ಹುಟ್ಟತ್ತೆ ಅಂತ ಅನ್ನತ್ತೋ ಇಲ್ಲದನ್ನು ಹುಟ್ಟತ್ತೆ ಅಂತ ಅನ್ನತ್ತೋ ತೋರಿಕೆ ಮಾತನ್ನು ಹೇಳುತ್ತೋ ಅಂತ ಹೇಳಿ ವಿವೇಕಿಗಳು ಆ ಹುಟ್ಟಿನ ಶಬ್ದವನ್ನು ಪ್ರತ್ಯಯವನ್ನು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡ್ಬಿಟ್ಟು ಅವ್ರನ್ನ ತೀರ್ಮಾನ ಮಾಡಿದ್ದಾರೆ, ಈ ಎರಡು ಕಲ್ಪನೆ ಕಡ್ರಪ್ಪ ಅಂತ ಫೈನಲ್ ಬಂದಿದ್ದಾರೆ. ಹುಟ್ಟು ಅನ್ನೋ ಶಬ್ದವು ಹುಟ್ಟುವಿನ ಪ್ರತ್ಯಯವು ಕಲ್ಪನೆಗಿಂತ ಬೇರೆ ಏನೂ ಇಲ್ಲ ಅಲ್ಲಿ. ಕಲ್ಪನಾ ಮಾತ್ರಕ್ಕೆ ಎರಡು ಶಬ್ದ ಪ್ರತ್ಯಯ ಬಂದಿದೆ ಹೊರತು ಬೇರೆ ಇಲ್ಲ ಅಂತೇಳಿ ವಿವೇಕಿಗಳು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಮ್ಯೂಟ್ ತೆಗಿದೆ ನಮ್ಮ ಇವ್ರದ್ದು, ಲಕ್ಷ್ಮಿ ಅವ್ರದ್ದು. ಹೇಳಿಮ್ಮ. ನೀವು ಯಾವಾಗ್ಲೂ ಹೇಳ್ತಿರಲ್ಲ ಅಪ್ರಾಪ್ತ ಪ್ರತಿಷೇಧ ಅಂತ ಮಾಡಬಾರ್ದು ಅಂತ. ಹೌದು ಹೌದು. ಬಟ್ಟೆಯಿಂದ ಗಡಿಗೆ ಹುಟ್ಟತ್ತೆ ಅಂತಾಗ್ಲಿ, ಬಟ್ಟೆಯಿಂದ ಪೆನ್ ಹುಟ್ಟತ್ತೆ ಅಂತಾಗ್ಲಿ ನಾವ್ ಹೇಳಿಲ್ಲ. ಅವರು ಸಿದ್ಧ ಮಾಡಿರೋದು ಹುಟ್ಟು ಅನ್ನೋದಿಲ್ಲ ಅನ್ನೋದು ಸತ್ಯ. ಅವ್ರ ಹಿಂದೆ ಹೇಳಿರೋದೆಲ್ಲ ಸರಿ ಇದೆ. ಆದ್ರೆ ಇಲ್ಲಿ ಈ ತರ ಉದಾಹರಣೆಗಳು ಕೊಟ್ಬಿಟ್ಟು ಅವ್ರು ಮಾಡಿರೋ ಅಂತ ಮಹತ್ವವಾದ ಸಿದ್ಧಿ ಮಾಡಿರೋದನ್ನ ಹುಟ್ಟಿಲ್ಲ ಅನ್ನೋದನ್ನ ತುಂಬಾ ಕ್ಷುಲ್ಲಕ ಅನ್ನೋಂಗ್ ಮಾಡ್ಬಿಟ್ರಲ್ವಾ. ಬಟ್ಟೆಯಿಂದ ಅಲ್ಲಿ ಹೇಳಿದಲ್ಲಿ ಹುಟ್ಟಬೇಕಾದ್ರೆ ಇಲ್ಲ ಇರೋದನ್ನ ಹುಟ್ಟಬೇಕು, ಇಲ್ಲ ಇಲ್ಲದನ್ನ ಹುಟ್ಟಬೇಕು. ಈಗ ಎರಡಕ್ಕಿಂತ ಬೇರೆ ಇನ್ನೊಂದನ್ನು ಹುಟ್ಟತ್ತೆ ಅಂತ ಅನ್ನೋಕ್ಕಾಗಲ್ಲ ಅನ್ನೋಕ್ ದೃಷ್ಟಾಂತ ಕೊಟ್ಟಿರೋದು ಅಷ್ಟೇ. ಬಟ್ಟೆಯಿಂದ ಗಡಿಗೆ ಹುಟ್ಟತ್ತೆ, ಗಡಿಗೆ ಹುಟ್ಟಲ್ಲ, ಅದು ಹೇಳಕ್ಕಲ್ಲ ಅವ್ರು ಹೇಳ್ತಿರೋದು. ದೃಷ್ಟಾಂತ ಸ್ಪಷ್ಟವಾಗಲಿ ಅಂತ. ಏನೇ ಹುಟ್ಟಬೇಕಾದ್ರೂ ಇಲ್ಲ ಇರೋದ್ರಿಂದ ಹುಟ್ಟಬೇಕು, ಇಲ್ಲ ಇಲ್ಲದ್ರಿಂದ ಹುಟ್ಟಬೇಕು, ಇಲ್ಲ ಇದೇ ಇಲ್ಲ ಅಂತ ಸೇರಿಸ್ಕೊಂಡು ಹುಟ್ಟಬೇಕು. ಮೂರ್ ತರಹ ಇದೆ. ಮೂರಿಂದ ಹೊಂದಲ್ಲ ಅನ್ನೋಕ್ಕೋಸ್ಕರ ದೃಷ್ಟಾಂತ ಕೊಟ್ರೆ ಹೊರತು ಅದನ್ನ ಅಲ್ಲಿ ಹುಟ್ಟತ್ತೆ ಅವ್ನು ಹೇಳ್ತಾರೆ ಅಂತ ಹೇಳಿ ಹೇಳಿದ್ದಲ್ಲ ಅವರು. ಹೇಗೆ ಹುಟ್ಟನ್ನು ಹೇಳ್ಬೇಕಾದ್ರೆ ಈ ಮೂರಲ್ಲ ಒಂದು ರೀತಿಯಲ್ಲಿ ಹೇಳ್ಬೇಕಪ್ಪ, ಮೂರಕ್ಕಿಂತ ಬೇರೆ ರೀತಿ ತಗೊಂಡ್ಬರೋಕ್ಕಾಗಲ್ಲ. ಅದನ್ನ ಹೇಗೆ ಅಂತ ಸ್ಪಷ್ಟಪಡಿಸಿದ್ರೆ ಹೊರತು ಅವನು ಅದನ್ನ ಹೇಳ್ತಾನೆ ಗಡಿಗೆಯಿಂದ ಬಟ್ಟೆ ಹುಟ್ಟುತ್ತೆ ಅವ್ನು ಹೇಳ್ತಾನೆ ಅಂತ ಹೇಳಿ ಅಲಗಡಿತಾರೋ ವಾಕ್ಯ ಅಲ್ಲ ಅದು. ಇದಕ್ಕೆ ಸ್ಪಷ್ಟಪಡಿಸೋದಕ್ಕೆ ದೃಷ್ಟಾಂತ ಅಷ್ಟೇ. ಅಪ್ರಾಪ್ತ ಪ್ರತಿಷೇಧ ಏನ್ ಮಾಡ್ತಿಲ್ಲ ಅವರು. ಅದೇ ಶಬ್ದ ಪ್ರತ್ಯವನ್ನೇ ವಿವೇಕಿಗಳು ಪರೀಕ್ಷೆಗಳು ತಗೊಳ್ತಾರೆ. ನಿಜವಾಗಿಯೂ ಅವಳು ಹುಟ್ಟತ್ತೋ ಸುಳ್ಳು ಸುಳ್ಳಾಗಿ ಹುಟ್ಟತ್ತೋ. ಯಾವತ್ತ ಪರೀಕ್ಷಮಾಣಂ ಶಬ್ದ ಪ್ರತ್ಯಯ ವಿಷಯ ವಸ್ತು ಘಟಪುತ್ತಾಜ ಲಕ್ಷಣಂ ಶಬ್ದ ಮಾತ್ರಮೇವ ತತ್. ಇದನ್ನೇ ಶ್ರುತಿ ವಾಚಾರಂಭಣಂ ವಿಕಾರ ಅಂತ ಹೇಳ್ತಾರೆ. ಶ್ರುತಿ ಹೇಳಿದ್ದು ಅದನ್ನೇ. ಏನು ಪರೀಕ್ಷೆ ಮಾಡ್ತಾ ಹೋದ್ರೆ ಆ ಶಬ್ದವನ್ನು ಆ ಪ್ರತ್ಯಯವನ್ನು ಹುಟ್ಟು ಅನ್ನೋದನ್ನ ಆ ಪರೀಕ್ಷೆ ಮಾಡ್ತಾ ಮಾಡ್ತಾ ಕೊನೆ ಎಲ್ಲಿ ನಿಲ್ಲುತ್ತೆ ಆ ಘಟ ಅಥವಾ ಪುತ್ರ ಅನ್ನುವಂತಹ ವಿಚಾರ ಪರೀಕ್ಷೆ ಮಾಡ್ತಾ ಮಾಡ್ತಾ ಹೋದ್ರೆ ಶಬ್ದ ಮಾತ್ರವಾಗಿ ಉಳಿಯುತ್ತೆ ಹೊರತು ವಸ್ತು ಏನು ಆಗಿರೋಲ್ಲ ಅನ್ನೋದನ್ನೇ ವಿಕಾರ ವಾಚಾರಂಭಣಂ ನಾಮಧೇಯ ಮಾತ್ರ. ಅದೇ ಕೊಟ್ಟಿದ್ದಾರೆ. ವಾಚಾರಂಭಣಂ ಇದು ಶ್ರುತೇ ವಾಚಾರಂಭ ಎಲ್ಲ ವಾಚಾರಂಭಣ ವಾಗಾಲಂಬನ ಮಾತನ್ನ ಶಬ್ದವನ್ನು ಆಶ್ರಯಿಸಿಕೊಂಡು ಉಂಟಾಯ್ತು, ತೋರ್ತು, ಆಯ್ತು, ಅವನು ಹೋಯ್ತು ಅಂತ ಏನೇನೋ ಅಂತ ಇದೆಯೇ ಹೊರತು ಯಾವುದಕ್ಕೂ ಮೀನಿಂಗ್ ಇಲ್ಲ. ಮೀನಿಂಗ್ಲೆಸ್ ವರ್ಡ್ ಅದು. ಆ ಪದವೇ ಅರ್ಥವಿಲ್ಲದೆ ಇರೋ ಪದಗಳು. ಹುಟ್ಟು, ಸಾವು, ವಿಕಾರ ಎಲ್ಲ ಸಾಪೇಕ್ಷವಾಗಿ ಇಟ್ಕೊಂಡು ಹೇಳ್ತಾ ಇರೋ ಸಿದ್ಧ ಹೊರತು ಯಾವುದಕ್ಕೂ ಅರ್ಥವೇ ಇಲ್ಲ. ಪರೀಕ್ಷೆ ಮಾಡ್ತಾ ಮಾಡ್ತಾ ಹೋದೆ ಒಳಹೊಕ್ಕಿ ವಿಚಾರ ಮಾಡಿದ್ರೆ ಯಾವುದು ನಿಲ್ಲೋದೇ ಇಲ್ಲ. ಸಿಕತಾ ಕೋಪವ ವಿಧೀರ್ಯತೆ ಅಂತ ಸೂತ್ರ ಹೇಳಿದ್ದಾರೆ. ಒಂದು ಮರಗಾಡಲ್ಲಿ ಬಾವಿ ತೆಗಿಯಕ್ಕೆ ಹೋದ್ರೆ ಹಾಗೆ ಜರ್ಕೋತಾನೆ ಇರುತ್ತೋ, ಎಷ್ಟೆಷ್ಟು ಪರೀಕ್ಷೆ ಮಾಡಿದ್ರು ಅದು ನಿಲ್ಲೋದೇ ಇಲ್ಲ. ಪರೀಕ್ಷೆ ಅದು ಬಿದ್ದೋಗ್ತಾನೆ ಇರುತ್ತೆ. ಏನ್ ಮಾಡುದು ಅದು ಸ್ಟ್ಯಾಂಡ್ ಆಗೋಲ್ಲ. ಅದನ್ನ ಹುಟ್ಟು ಸಾವನ್ನ ಹುಟ್ಟು ವಿಕಾರವನ್ನ ಯಾರಿಗೂ ಪ್ರೂವ್ ಮಾಡೋಕ್ಕಾಗಲ್ಲ ಅಂತ. ಅದು ಭಾಷ್ಯಕಾರ ಇಡೀ ಗೌಡಪಾದರು ತಮ್ಮ ಕಾರಿಕೆಯಲ್ಲಿ ಅಜಾತಿವಾದವನ್ನೇ ಜಾಸ್ತಿ ಒತ್ಕೊಟ್ರು. ಅಜಾತಿವಾದವೇ ಪರಮಾರ್ಥ. ಹುಟ್ಟ ಎಲ್ಲಾ ಅನರ್ಥಕ್ಕೂ ದುಃಖಕ್ಕೂ ಕಾರಣ. ಅದು ಹುಟ್ಟಿಲ್ಲ ಅಂದ್ಬಿಟ್ರೆ ಎಲ್ಲ ಅನರ್ಥವೂ ಪರಿಹಾರವಾಗತ್ತೆ. ಅದಕ್ಕೆ ಈ ಹುಟ್ಟನ್ನು ಹೊರಹಾಕ್ಬೇಕು ಅಂತ ಅವರು ಹುಟ್ಟು ಅಡಗಿಸ್ಬೇಕು ಅಂತ ಹುಟ್ಟನ್ನೇ ಅಡಗಿಸ್ಬಿಡ್ಬೇಕು. ಆವಾಗ ಹುಟ್ಟಿಲ್ಲ ಅಂತ ಗೊತ್ತಾದ್ರೆ ನಿಮ್ಗೆ ಎಲ್ಲಾ ರೀತಿಯಾದ ನೆಮ್ಮದಿ, ಶಾಂತಿ, ಸುಖ ಸಿಕ್ಬಿಡುತ್ತೆ ಅಂತ.
ಕಿಂಚ ಹೇತುಫಲಯೋ ಅನಾದಿತ್ವಂ ಅಭ್ಯುಪಗಚ್ಚತಾ ಆಯ್ತಲ್ಲ ಹಂಗಿಲ್ವಾ ಇನ್ನಿದ್ಯಾ ಇನ್ನೊಂದಿದೆ ವಾಕ್ಯ ಸಚ್ಚೇ ನಜಾಯಿತೆ ಹಾಗೆ ಬಿಟ್ಬಿಡಿ. ಹಾ ಏನಂದ್ರೆ